ಕರೆಯುವಾಗ್ಲೂ ನೀವು ಹಸುಗಳ್ಗ್ ಒಂದೊಂದ್ ಹೆಸರಿಟ್ಟು ಕರೀತಾ ಇದ್ರಿ. ಸೊ ಹೇಗ್ ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ? ಖಂಡಿತ ಏನೇನ್ ಮೇಡಮ್. ಹೆಸರಿಟ್ಟಿದ್ದೀರಾ ಸರ್? ಅಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಟ್ರೀಟ್ ಹೌದು. ಮಾಡ್ತೀವಿ. ನೀವು 27 ಬಾ 37 ಬಾ ಅಂತ ಅನ್ನಕ್ಕಾಗಲ್ಲ. ಆ ಬಾಂಡಿಂಗ್ ಅಂದ್ರೆ ನಮ್ಗೆ ಕನೆಕ್ಟ್ ಆಗಲ್ಲ. ಹೌದು. ಹಂಗೆ ಮುಂಜಾಗೃತ ಕ್ರಮಗಳೇನಿರುತ್ತೆ ಅದನ್ನ ತಗೊಂತೀವಿ. ಕಾಯಿಲೆ ಹ್ಮ್. ಬಂದಾಗ ಸಡನ್ ಅಂತ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಒಂದ್ ಹಸುಗೆ ಏನಾರ ಹುಷಾರ್ ತಪ್ತು ಅಂತಂದ್ರೆ ಪಕ್ಕದ ಹಸುಗೆ ಅಥವಾ ಇನ್ನೊಂದ್ ಇದಕ್ಕೆ ಹ್ಮ್. ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ರೈತನಾಗಿರೋನು ಇದಕ್ಕೆ ನಾವೀಗ ಕೆಲವರೆಲ್ಲ ಹೇಳ್ತಾರೆ ಹಸುಗಳನ್ನ ಸಾಕಿರೋರ್ಗೆ ಆ ಫಾರ್ಮ್‌ಗೆ ಬಿಡಲ್ಲ ದೃಷ್ಟಿ ಆಗತ್ತೆ, ಕಣ್ಣೆಸರಾಗತ್ತೆ. ಅದೆಲ್ಲ ಒಂದು ಈಗ ಕಣ್ಣೆಸರು ಆಯಾಮ ಕೊಟ್ಟಿರೋದು ನಮ್ ರೈತರು ತಪ್ಪು ಅಂತ ಅಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಂದ್ಸರಿ ಕೆಚ್ಚಲು ಬಾವು ಅಂತ ಈಗ ಪ್ರತಿ ಹೈನುಗಾರರಿಗೆ ಏನಾಗತ್ತೆ ಅಂದ್ರೆ ಕೆಚ್ಚಲು ಬಾವು ಒಂದು ದೊಡ್ಡ ತಲೆನೋವು ಅನ್ನೋ ತರಕ್ಕೆ ಪರಿಣಾಮ ಆಗಿದೆ. ಸೊ ಕೆಚ್ಚಲು ಬಾವು ಒಂದು ದಯವಿಟ್ಟು ವೀಕ್ಷಕರೇ ಗಮನದಲ್ಲಿರ್ಲಿ ಅದು ಕಾಯಿಲೆ ಅಲ್ಲ. ಅದನ್ನ ಮಾರಾಟ ಹ್ಮ್. ಮಾಡ್ಬೇಕಾದ್ರೂ ಸಹ ಏನ್ ಮಾಡ್ತೀನಿ ಅಂತಂದ್ರೆ ಕೆಲವ್ರು ಏನಾಗುತ್ತೆ ಝೀರೋ ಇಂದ ಅಂತ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಹೌದು, ಶುರು ಮಾಡಿದ್ರೆ ನಾನು ಹೌದು. ಝೀರೋ ಇಂದ ಅಲ್ಲ ಆಲ್ರೆಡಿ ನೆಗೆಟಿವ್ ಅಲ್ಲಿ ಇದ್ದೆ ನಾನು. ಬಂಡವಾಳ ನಾನು ಹೇಳಿದ್ನಲ್ಲ ಹೌದು. ದುಡ್ಡು ಇಲ್ದೇನೆ ಕೃಷಿನ ಮಾಡಕ್ ಆಗಲ್ಲ ಕೃಷಿನೂ ಆಗಲ್ಲ. ಕೂಡ ಹ್ಮ್. ಸುಳ್ಳು ಅಷ್ಟೇ ಹೇಳ್ತಾರೆ ಅದನ್ನ. ಹ್ಮ್. ಜೊತೆಗೆ ಮುಂಚೆ ಎಲ್ಲ ನಿಮ್ಗೆ ಏನೋ ಓಡೋದಕ್ಕೆ ಟೂ ವೀಲರ್ ಇತ್ತು ಅದ್ರ ಜೊತೆಗೆ ಏನ್ ಹ್ಮ್. ಮಾಡ್ಕೊಂಡ್ವಿ ಒಂದು ಟ್ರಾಕ್ಟರ್ ಈಗ ಮನೆ ಪರ್ಪಸ್ಗೆ ಒಂದು ಟ್ರಾಕ್ಟರ್ ಖರೀದಿ ಮಾಡಿದ್ವಿ. ಅದಾದ್ಮೇಲೆ ಒಂದು ಪುಟ್ಟದಾಗ ಒಂದು ಕಾರ್ ಖರೀದಿ ಮಾಡಿದ್ವಿ. ಸೊ ಇವಾಗ ಅದಕ್ಕೆ ರಿಫ್ಲೆಕ್ಟ್ ಆಗಿ ನಿಮ್ಗೆ ಈಗ ಒಂದು 60 ಲಕ್ಷದ ಬಜೆಟ್ ಅಲ್ಲಿ ಹೆಚ್ಚು ಕಮ್ಮಿ ಮನೆ ಕಟ್ತಾ ಓಕೆ. ಇದೀನಿ. ಸರ್ ಉದ್ಯೋಗಕ್ಕಿಂತ ಹೈನುಗಾರಿಕೆ ಉತ್ತಮ ಅಂತ ನೀವ್ ಯಾಕ್ ಹೇಳ್ತೀರಾ? ಸರ್ ನಾನ್ ಆಗ್ಲಿಂದ ಗಮನಿಸ್ದಂಗೆ ಹಸುಗಳನ್ನ ನೀವು ಬಹಳ ಪ್ರೀತಿ ಮಾಡ್ತೀರಾ ಅಂತ ನನಗ್ ಗೊತ್ತಾಯ್ತು. ಸೊ ಕರೆಯುವಾಗ್ಲೂ ನೀವು ಹಸುಗಳ್ಗ್ ಒಂದೊಂದ್ ಹೆಸರಿಟ್ಟು ಕರೀತಾ ಇದ್ರಿ. ಸೊ ಹೇಗ್ ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ? ಖಂಡಿತ ಏನೇನ್ ಮೇಡಮ್. ಹೆಸರಿಟ್ಟಿದ್ದೀರಾ ಸರ್? ಖಂಡಿತ. ಯಾಕೆಂದ್ರೆ ಒಂದು ನಾವು ಇವ್ನ ಹಸುಗಳನ್ನ ತರ ನೋಡಲ್ಲ. ನಮ್ ಫ್ಯಾಮಿಲಿ ಹಾ, ಮೆಂಬರ್ಸ್ ಅಂತಾನೆ ಟ್ರೀಟ್ ಹೌದು. ಮಾಡ್ತೀವಿ. ಸೊ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಈಗ ನಮ್ಮ ಮನೆ ಮಕ್ಳು ಹುಟ್ಟಿದಾಗ ಯಾವ ತರ ನಾವು ನಾಮಕರಣ ಮಾಡ್ತೀವೋ, ಓಕೆ. ಸೊ ಅದಕ್ಕೆ ಈ ಹಸುಗಳಿಗೂ ಸಹ ನಾವು ಸಹಜವಾಗಿ ಹುಟ್ಟಿದ ದಿನನೇ ನೇಮಿಂಗ್ ಹ್ಮ್, ಮಾಡ್ಬಿಡ್ತೀವಿ. ಹ್ಮ್. ಸೊ ಇಲ್ಲ ಒಂದು ಆತರ ನೇಮಿಂಗ್ ಮಾಡ್ತೀವಿ. ಯಾಕೆ ಈಗ ನೀವು ನೋಡ್ತಿರ್ಬೋದು ನಮ್ಗೆ ಇಲ್ಲಿ ಏನಾಗತ್ತೆ ಇಲ್ಲಿ ಐಡಿಗಳು ಕೂಡ ಇರುತ್ತೆ. ಕಿವಿ ಓಕೆ. ಓಲೆಗಳಿರುತ್ತೆ. ಹಾ, ಹಾ. ಕಿವಿ ಓಲೆ ನಂಬರ್ ಇರುತ್ತೆ. ಕಿವಿ ಓಲೆ ನಂಬರ್ ಇಟ್ಕೊಂಡು ನೀವು 27 ಬಾ 37 ಬಾ ಅಂತ ಅನ್ನಕ್ಕಾಗಲ್ಲ. ಆ ಬಾಂಡಿಂಗ್ ಅಂದ್ರೆ ನಮ್ಗೆ ಕನೆಕ್ಟ್ ಆಗಲ್ಲ ಹೌದು, ಹಸುಗಳು. ಹೌದು, ಹೌದು. ಅದೇ ಈಗ ನಾವು ಭಾರತೀಯರು ಏನಾಗುತ್ತೆ ನಮ್ ಸಾಂಪ್ರದಾಯಿಕವಾಗಿ ನಾವು ಈಗ ಅದನ್ನ ಆ, ಆ, ಹಿಂದೆನೂ ಕೂಡ ಅಷ್ಟೇನೆ ಇವಾಗ್ಲೂ ಕೂಡ ಅಷ್ಟೇ ಮುಂದೆನೂ ಅಷ್ಟೇನೆ ಭಾರತೀಯ ಕೃಷಿ ಅಂತಂದ್ರೆ ಏನು ನಮ್ಮ ರಾಸುಗಳಿದಾವೋ ಈಗ ದನಕರುಗಳಿದಾವೋ ಅದ್ರ ಜೊತೆಗೇನೆ ಒಂದೊಂದ್ ಬೆಳ್ಕೊಂಡ್ ಬಂದಿರೋದು. ಸೊ ಈ ನೇಮಿಂಗ್ ಮಾಡ್ಬಿಡ್ತೀವಿ. ಈಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಅದಕ್ಕೆ ಈಗ ಒಂದ್ ಶಾಲೆಗೆ ಹೋದ್ರೆ ನಮ್ಗೆ ಇವತ್ತು ಮಕ್ಳಿರ್ತವೆ. ಮಿನಿಮಮ್ ಒಂದ್ ಸೆಕ್ಷನ್ ಅಂತ ಅಂದ್ರೆ ನಮ್ಗೆ ಕನಿಷ್ಠ ಒಂದ್ 30-40 ಮಕ್ಳು ಇರ್ತಾವಲ್ವಾ. ಆ ಶಾಲೆ ಟೀಚರ್‌ಗೆ ಏನಾಗುತ್ತೆ ಅವ್ರಿಗೆ ಗೊತ್ತಾಗಲ್ವಾ ಯಾರು ಇವ್ರು ಅಂತ ಅಂದ್ರೆ ಪ್ರತಿ ದಿವಸ ಹ್ಮ್. ಅವ್ರ ಜೊತೆಗೆ ಇರ್ಬೇಕಾದ್ರೆ ಸೊ ಇಲ್ಲೂ ಅದೇ ತರಕ್ಕೆ ನಾವು ಅವ್ರ ಜೊತೆಗೆ ಇರ್ತೀವಿ ಹಂಗಾಗಿ ಖಂಡಿತ ಗೊತ್ತಾಗತ್ತೆ. ಲುಕ್ ಲೈಕ್ ನಿಮ್ಗೆಲ್ಲ ಪ್ಯಾಚಸ್ ನೋಡ್ಬೋದು ಎಲ್ಲ ಕಪ್ಪು ಬಿಳುಪು ಇದೆ ಇದು ಹೇಗೆ ಅಂತ ಹೇಳಿ ಅಪರೂಪಕ್ಕೆ ನೋಡಿದಾಗ ಡೆಫಿನೆಟ್ ಆಗಿ ಅದು ಆ ತರ ಸಮಸ್ಯೆ ಬರುತ್ತೆ. ಸೊ ನಾವು ಪ್ರತಿ ದಿನದ ಅರ್ಧ ಸಮಯನ ಹಸುಗಳ ಜೊತೆಗೆ ಹಸುಗಳ ಕಳೆಯೋದ್ರಿಂದ ಜೊತೆ. ಏನಾಗತ್ತೆ ನಮ್ಗೆ ಆಮೇಲೆ ಹುಟ್ಟಿದ ದಿನದ ಸೆಕೆಂಡ್ ಇಂದಲೂ ನಾವು ಅವ್ರ ಜೊತೆಗೆ ಇರ್ತೀವಿ. ಗೊತ್ತಾಗತ್ತೆ. ತೊಂದ್ರೆ ಇಲ್ಲ. ಸರ್ ಈಗ ಸಡನ್ ಆಗಿ ಏನಾದ್ರು ಹಸುಗಳ್ಗೆ ಹ್ಮ್. ಕಾಯಿಲೆ ಆದ್ರೆ ಹ್ಮ್. ಸಡನ್ ಪ್ರಿಕಾಷನ್ಸ್ ಏನ್ ತಗೊಳ್ತೀರಾ ಸರ್? ಒಂದು ಮೇಡಮ್ ನಮ್ಗೆ ಫಾರ್ಚುನೇಟ್ಲಿ ನಮ್ಗೆ ಕಾಯಿಲೆಗಳನ್ನ ನಾವು ಇಲ್ಲಿವರೆಗೂ ಫೇಸ್ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ನಾವು ಮಾಡ್ತಿರೋ ಪದ್ಧತಿ ಇದೆಯಲ್ಲ ಈ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತಾ ಇದೀವೋ ಇದು. ಯಾಕೆಂತಂದ್ರೆ ಈಗ ನಮ್ದು ಯುನೀಕ್ ಆಗಿ ಮಾಡ್ತಿರೋ ಪದ್ಧತಿ ಇದು. ಈಗೇನ್ ತೆರೆದ ಕೊಟ್ಟಿಗೆನಲ್ಲಿ ಏನ್ ಮಾಡ್ತಾ ಇದೀವೋ, ಇದನ್ನ ಪಡಾಕ್ ಸಿಸ್ಟಮ್ ಅಂತ ಏನ್ ಕರಿತೀವೋ ಇದೆಲ್ಲ ಮಾಡ್ತಿರೋದು ತುಂಬಾ ಯುನೀಕ್ನೆಸ್ ಬರುತ್ತೆ. ಇದ್ರಲ್ಲಿ ಕೆಲವೊಂದು ಪ್ರಿಕಾಷನ್ಸ್ ನಾವು ಕಾಯಿಲೆ ಬರ್ದಂಗೆ ಮುಂಜಾಗೃತ ಕ್ರಮಗಳೇನಿರುತ್ತೆ ಅದನ್ನ ತಗೊಂತೀವಿ. ಕಾಯಿಲೆ ಹ್ಮ್. ಬಂದಾಗ ಸಡನ್ ಅಂತ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಅದು ಪೋಸ್ಟ್ ಮಾರ್ಟಮ್ ಕೆಲಸ. ಆಲ್ರೆಡಿ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಹೌದು. ಅದು ರೈತನಿಗೆ ಒಂದ್ಸತಿ ಕಾಯಿಲೆ ಬಂತು ಅಂತ ಅಂದಾಗ ಇದ್ರಲ್ಲಿ ತುಂಬಾ ಇರುತ್ತೆ, ಜಾಸ್ತಿ ಇರುತ್ತೆ. ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಒಂದ್ ಹಸುಗೆ ಏನಾರ ಹುಷಾರ್ ತಪ್ತು ಅಂತಂದ್ರೆ ಪಕ್ಕದ ಹಸುಗೆ ಅಥವಾ ಇನ್ನೊಂದ್ ಇದಕ್ಕೆ ಹ್ಮ್. ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ರೈತನಾಗಿರೋನು ಈ ರೀತಿ ಒಂದು ಉದ್ದಿಮೆದಾರಿಕದಲ್ಲಿ ಅದು 15-20 ಹರ್ಡ್ ಸೈಜ್‌ಗಳನ್ನ ಹೆಚ್ಚು ರಾಸುಗಳನ್ನ ಸಾಕ್ಬೇಕಾದ್ರೆ ಮುಂಜಾಗರೂಕತಾ ಕ್ರಮಗಳೇನಿರುತ್ತೋ ತುಂಬಾ ಇಂಪಾರ್ಟೆಂಟು. ಆ ಆಂಗಲ್ ಅಲ್ಲಿ ನೋಡಿದಾಗ ನಾವೇನ್ ಮಾಡ್ತೀವಿ, ಇದಕ್ಕೆ ನಾವೀಗ ಕೆಲವರೆಲ್ಲ ಹೇಳ್ತಾರೆ ಹಸುಗಳನ್ನ ಸಾಕಿರೋರ್ಗೆ ಆ ಫಾರ್ಮ್‌ಗೆ ಬಿಡಲ್ಲ ದೃಷ್ಟಿ ಆಗತ್ತೆ, ಕಣ್ಣೆಸರಾಗತ್ತೆ. ಅದೆಲ್ಲ ಈಗ ಕಣ್ಣೆಸರು ಆಯಾಮ ಕೊಟ್ಟಿರೋದು ನಮ್ ರೈತರು ತಪ್ಪು ಅಂತಲ್ಲ. ಅದ್ರ ವಿಜ್ಞಾನ ಇದೆ. ಯಾಕಪ್ಪ ಅಂತಂದ್ರೆ ರೈತರು ಬೇರೆಯವರೆಲ್ಲ ಬರ್ತಾರೆ. ಎಲ್ಲೆಲ್ಲೋ ನೋಡ್ಕೊಂಡ್ ಬಂದಿರ್ತಾರೆ. ಹಸು ಬಗ್ಗೆ ಆಸಕ್ತಿ ಇರೋರೇನೆ ರೈತರು ಅಥವಾ ಇನ್ನೆಲ್ಲೋ ನೋಡಿರ್ತಾರೆ. ಅದು ಅವ್ರು ಬಂದ್ಬಿಟ್ಟು ಆ ಫಾರ್ಮ್‌ಗೆ ಹೋಗಿರ್ತಾರೆ ಅಥವಾ ಆ ರಾಸನ್ ಮುಟ್ಟಿರ್ತಾರೆ. ಅದ್ರಲ್ಲಿ ಯಾವ್ದೋ ಒಂದು ಸಿಕ್ ಅನಿಮಲ್ ಇರುತ್ತೆ. ಅದ್ರಲ್ಲಿ ಬೇಡವಾಗಿರೋ ವೈರಸ್ ಇರುತ್ತೆ. ಆ ವೈರಸ್ ಆ ವ್ಯಕ್ತಿ ಮುಖಾಂತರ ಏನಾಗತ್ತೆ, ಇಲ್ಲಿ ನಮ್ಮ ಫಾರ್ಮಿಗೆ ನಾವು ಈಗ ಏಕಾಏಕಿ ಒಳಗಡೆ ಬಿಟ್ಕೊಂಡಾಗ ಅನಿಮಲ್‌ನ ಟಚ್ ಮಾಡಿದಾಗ ಅವ್ರ ಮುಖಾಂತರ ಟ್ರಾನ್ಸ್‌ಫರ್ ಆಗತ್ತೆ. ಸೊ ಇದೆಲ್ಲ ಬೇಸಿಕ್ ಸೆನ್ಸು. ನಾವ್ ಅದಕ್ಕೆ ಏನ್ ಮಾಡ್ತೀವಿ ನೋಡೋದಕ್ಕೆ ಯಾವ್ದಕ್ಕೂ ಯಾರಿಗೂ ರೆಸ್ಟ್ರಿಕ್ಟ್ ಮಾಡಲ್ಲ. ಆದ್ರೆ ಹಸುಗಳನ್ನ ಮುಟ್ಟೋದಿಕ್ಕಾಗ್ಲಿ ಅಥವಾ ಗೊಂತಿಗ್ ಪ್ರವೇಶ ಮಾಡೋದಿಕ್ಕಾಗ್ಲಿ ಖಂಡಿತ ಅವಕಾಶ ಇಲ್ಲ. ಅದಕ್ಕೆ ನಾವು ಹಂಗೂ ಸಪೋಸ್ ಈಗ ಕೆಲವೊಂದ್ ಸತಿ ಸಂದರ್ಭದಲ್ಲಿ ಏನಾಗತ್ತೆ
ಒಂದು ಈ ರೀತಿ ಕ್ರಮಗಳನ್ನ ಕೈಗೊಳ್ತೀವಿ. ಎರಡನೇದು ಇನ್ನೊಂದೇನಪ್ಪಾ ಅಂತಂದ್ರೆ ಹಸುಗಳಲ್ಲಿ ಮೇಜರ್ ಆಗಿ ಕಾಡ್ತಕ್ಕಂಥದ್ದು ಅಂತಂದ್ರೆ ಈ ಕಾಲ್ಬಾಯಿ ಜ್ವರ ಅಂತ FMD ಅಂತ ಏನ್ ಕರಿತೀವೋ ಹೌದು ಈ ತರದ್ದು ಮಹಾಮಾರಿ. ಅದು ಇದೇನಿದೆ ಕಾಲ್ಬಾಯಿ ಜ್ವರ ತುಂಬಾ ಮಹಾಮಾರಿ ಅಂತಲೇ ಅದಕ್ಕೆ ಹೆಸರುವಾಸಿ ಆಗಿದೆ. ಅದು ಎಲ್ಲಿಂದ ಹೆಂಗಪ್ಪ ಬರುತ್ತೆ ಅಂತಂದ್ರೆ ವೈರಸ್. ಈಗ ಊರಲ್ಲಿ ಗ್ರಾಮಗಳಲ್ಲಿ ಒಂದೇ ತೊಟ್ಟಿ ಇರುತ್ತೆ. ಆ ತೊಟ್ಟಿಗಳಲ್ಲಿ ಎಲ್ಲ ಯಾವ್ದೋ ಒಂದು ಹಸುಗೆ ಅಫೆಕ್ಟ್ ಆಗಿರುತ್ತೆ. ಅದ್ರ ಜೊಲ್ಲು ಅದ್ ನೀರ್ ಕುಡ್ದಿರುತ್ತೆ. ಅದ್ರ ಜೊಲ್ಲು ಏನಾಗುತ್ತೆ ಲಾಸ ಆ ತೊಟ್ಟಿನ ಡಿಪ್ ಆದಾಗ ಏನಾಗುತ್ತೆ ಅಲ್ಲಿ ಬೇರೆ ಹಸು ನೀರ್ ಕುಡಿದಾಗ ಅದೇನಾಗುತ್ತೆ ಸ್ಪ್ರೆಡ್ ಆಗುತ್ತೆ. ನಾವು ಕಾಲಕ್ಕೆ ಏನಾಗುತ್ತೆ ವಾರ್ಷಿಕವಾಗಿ 2 ಬಾರಿ ವ್ಯಾಕ್ಸಿನೇಷನ್ ಅದನ್ನ ಟೈಮ್ ಟೇಬಲ್ ಇಟ್ಕೊಂಡೇನೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊತೀವಿ ಒಂದು. ಆಮೇಲೆ ಡಿವರ್ಮಿಂಗ್ ಮಾಡ್ತಾ ಇರ್ತೀವಿ ನಾವು. ಡಿವರ್ಮಿಂಗ್ ಏನ್ ಬೇರೆ ಡಾಕ್ಟರ್ಗಳೇನ್ ಬೇಕಾಗಲ್ಲ. ಡಿವರ್ಮಿಂಗ್ ಮಾಡಕ್ಕೆ ನಾವೇನೆ ಈಗೇನ್ ಜಂತುನಾಶಕ ಜಂತು ನಿವಾರಕಗಳು ಏನಿರ್ತಾವೋ ಆ ಮಾತ್ರೆಗಳನ್ನ ತಗೊಂಬಂದು ವಾಲಂಟ್ರಿ ಆಗಿ ಅದನ್ನ ಡೇ ಒಂದ್ ಚಿಕ್ಕ ಕರುವಿಂದ ಹಿಡ್ಕೊಂಡು ಚಿಕ್ಕ ಕರುಗಳಿಗೆ ನಾವು ಮಂತ್ಲಿ ಮಾಡ್ಬೇಕಾಗತ್ತೆ. ಅಡಲ್ಟ್ಸ್ಗೆ ಈ ದೊಡ್ಡ ಹಸುಗಳಿಗೆಲ್ಲ ವರ್ಷಕ್ಕೆ 3 ಬಾರಿ 4 ತಿಂಗಳಿಗೆ ಒಂದ್ಸಲ ಜಂತು ನಿವಾರಕಗಳನ್ನ ಮಾಡ್ಕೊಂತೀವಿ. ವ್ಯಾಕ್ಸಿನೇಷನ್ 2 ಸಲ ಮಾಡ್ಕೊಂತೀವಿ. ಎರಡನೇ ಹಂತ ಇದು. ಮತ್ತೆ ಮೂರನೇದು ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಂದ್ಸತಿ ಕೆಚ್ಚಲು ಬಾವು ಅಂತ ಈಗ ಪ್ರತಿ ಹೈನುಗಾರರಿಗೆ ಏನಾಗುತ್ತೆ ಅಂದ್ರೆ ಕೆಚ್ಚಲು ಬಾವು ಒಂದು ದೊಡ್ಡ ತಲೆನೋವು ತರಕ್ಕೆ ಪರಿಣಾಮ ಆಗಿದೆ. ಸೊ ಕೆಚ್ಚಲು ಬಾವು ಒಂದು ದಯವಿಟ್ಟು ವೀಕ್ಷಕರೇ ಗಮನದಲ್ಲಿರ್ಲಿ. ಅದು ಕಾಯಿಲೆ ಅಲ್ಲ. ಅದು ಮ್ಯಾನೇಜ್ಮೆಂಟಲ್ ಇಶ್ಯೂ. ಅಂದ್ರೆ ನಮ್ಮ ಸ್ವಚ್ಛತೆ ಏನಿರುತ್ತೋ ಸ್ವಚ್ಛತೆ ಮೇಲೆ ನಿರ್ಧಾರ ಆಗುತ್ತೆ. ಸೊ ಆ ಸ್ವಚ್ಛತೆನ ನೀವು ಕರೆಕ್ಟ್ ಆಗಿ ಪ್ರಾಪರ್ ಮೇಂಟೈನ್ ಮಾಡಿದ್ರೆ ನೋಡ್ಬೋದು ನೀವು. ಈಗ ನಮ್ ಫ್ಲೋರ್ ಇದನ್ನೆಲ್ಲ ಫ್ಲೋರ್ ಎಲ್ಲ ಏನಿದೆಯೋ ಇದನ್ನ ಮುಕ್ತವಾಗಿ ಒಂದು ಹಸುಗಳನ್ನ ಮುಕ್ತವಾಗಿ ಬಿಡೋದು. ಎರಡನೇದು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಡ್ರೈ ಆಗಿ ಇಟ್ಕೋಬೇಕು ಸರ್ಫೇಸ್‌ನ. ಹಸುಗಳು ನಿಲ್ಲೋ ಜಾಗ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದು ಡ್ರೈ ಆಗಿರ್ಬೇಕು. ಆಮೇಲೆ ಫ್ಲೋರ್ ಏನಿರುತ್ತೋ ಫ್ಲೋರು ಎಲ್ಲೂ ಈಗ ಹಳೆ ಕಾಲದಲ್ಲಿ ಏನ್ ಕೊಟ್ಟಿಗೆಗಳಿದ್ವು ಅದ್ರಲ್ಲೆಲ್ಲ ಏನಾಗುತ್ತೆ ಅಲ್ಲಲ್ಲೇ ಗುಂಡಿಗಳಿರುತ್ತೆ. ಅಲ್ಲಿ ಹಸು ಗಂಜಲ ಆಗ್ತಾ ಯೂರಿನೇಟ್ ಮಾಡಿದಾಗ ಅಥವಾ ಸಗಣಿ ಹಾಕಿದಾಗ ಅದೆಲ್ಲ ಅಲ್ಲಿ ನಿಲ್ಲುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ. ಸೊ ಆ ತರದ ಬೇಸಿಕ್ಸ್ ಏನಿದೆಯೋ ನಾನು ಮೊದಲೇ ಹೇಳ್ದಂಗೆ ಬಂಡವಾಳ ಅಂತ ಏನ್ ಹೇಳದ್ನೋ ಅದನ್ನ ಈ ತರದೆಲ್ಲ ಅಂಶಗಳಿಗೆ ಮ್ಯಾಟರ್ ಆಗುತ್ತೆ. ಸೊ ಬೇಸಿಕ್ ಇನ್ವೆಸ್ಟ್ಮೆಂಟ್ ಒಂದು ರೂಫ್ ಶೆಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಸ್ಟ್ರಕ್ಚರ್ಡ್ ಆಗಿ ಫ್ಲೋರ್ ಮಾಡ್ಕೋಬೇಕಾಗತ್ತೆ. ಇಂಥದನ್ನೆಲ್ಲ ಕ್ರಮ ವಹಿಸ್ಕೊಂಡ್ರೆ ಆ ತರದ ಸಮಸ್ಯೆಗಳೇನು ನಾವು ಫೇಸ್ ಮಾಡಲ್ಲ. ಸೊ ಇಲ್ಲಿವರೆಗೆ ನಾನು ಈಗ 6 ವರ್ಷದ ಅನುಭವದಲ್ಲಿ ನಾವ್ ಏನಪ್ಪಾ ಜಾಸ್ತಿ ಫೇಸ್ ಮಾಡಿರೋದು ಅಂತಂದ್ರೆ ಈಟ್ ಸ್ಟ್ರೆಸ್ ಅಂತ ಕರಿತೀವಿ. ಈಗ ಸಮ್ಮರ್ ಅಲ್ಲಿ ಏನಾಗುತ್ತೆ ಮಾರ್ಚ್ ಇಂದ ಏಪ್ರಿಲ್ ಮೇ ಈ 3 ತಿಂಗಳು ಏನಿರುತ್ತೋ ತುಂಬಾ ಬಿಸಿಲಿಗೆ ಅದಕ್ಕಿಂತ ಮುಂಚೆ ಏನು ಯಾವ್ದೇ ರೀತಿ ಕಾಯಿಲೆಗಳೇನು ಇಲ್ಲ. ಬಿಸಿಲಿನ ಒತ್ತಡಕ್ಕೆ ಹಸುಗಳು ಕೆಲವೊಂದು ಆಲ್ ಆಫ್ ಸಡನ್ ಫೀವರ್ಗೆ ಹೋಗೋದು ಈ ತರದೆಲ್ಲ ಆಗತ್ತೆ. ಅದಕ್ಕೆಲ್ಲ ನಾವು ಏಕಾಏಕಿ ನಾವು ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗಲ್ಲ. ಯಾಕೆಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಿದೆ ಇವತ್ತು. ಸೊ ಬರೀ ಟ್ರೀಟ್ಮೆಂಟ್ ಮೇಲೆ ಒಂದು ನಾವು ಮಾಡ್ತಾ ಇರತಕ್ಕಂಥದ್ದು ಸಾವಯವ ಹಾಲು ಉತ್ಪಾದನೆ. ಆ ಸಾವಯವ ಹಾಲು ಉತ್ಪಾದನೆ ದೃಷ್ಟಿಕೋನದಲ್ಲಿ ನೋಡಿದಾಗ ಹಸುಗಳಿಗೆ ನಾವು ಯಾವುದೇ ರೀತಿ ಆಂಟಿಬಯೋಟಿಕ್ಸ್ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಹಾರ್ಮೋನ್ಸ್ ಆಗ್ಬೋದು ಅದು ಯಾವ್ದು ಇಂಜೆಕ್ಟ್ ಮಾಡ್ತಾ ಇಲ್ಲ. ಅದು ಬಿಟ್ಟು ಕೂಡ ಅದಕ್ಕಿಂತ ಮುಂಚಿತವಾಗಿ ಹಂತದಲ್ಲಿ ಏನಾಗುತ್ತೆ ನಮ್ಗೆ ಹೋಮಿಯೋಪತಿನಲ್ಲಿ ಈಗ ತುಂಬಾ ಹರ್ಬಲ್ ಪ್ಲಾಂಟ್ಸ್ ಇರುತ್ತೆ. ಅದ್ರಲ್ಲೇನೆ ಈಗ ಸ್ಟೇಜಸ್ ಏನಿರುತ್ತೋ ಫಸ್ಟ್ ನಾವು ನೋಟಿಸ್ ಮಾಡಿದಾಗ ಏಕಾಏಕಿ ನಾವು ಯಾವ್ದೇ ರೀತಿ ಇಂಗ್ಲಿಷ್ ಮೆಡಿಸಿನ್ ಮೇಲೆ ಆಗ್ಲಿ ಇನ್ನೊಂದು ದೊಡ್ಡ ಟ್ರೀಟ್ಮೆಂಟ್ ಮೇಲೆ ಆಗಲಿ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ನಮ್ಮ ಗಿಡಮೂಲಿಕೆಗಳಲ್ಲಿ ನಮ್ಮ ಮನೆ ಹತ್ರ ಏನು ಅವೈಲಬಲ್ ಇರುತ್ತೋ ಅದ್ರಲ್ಲೇ ಕೂಡ ನಾವು ವಾಸಿ ಮಾಡ್ಕೊಂತಕ್ಕಂತ ಪ್ಲಾಂಟ್ಸ್ ಎಲ್ಲ ಗುಣಗಳಿದೆ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಯಾವ್ದೋ ರೇರ್ ಕೇಸ್ ಅಲ್ಲಿ ಅಷ್ಟೇ ನಾವು ಡಾಕ್ಟರ್ ಮೇಲೆ ಡಿಪೆಂಡ್ ಆಗೋದು. ಇಷ್ಟು ನಮ್ಮ ಮ್ಯಾನೇಜ್ಮೆಂಟ್ ಇದು. ಕಾಯಿಲೆಗಳು ಬರ್ದಂಗೆ ಏನ್ ಪ್ರಿಕಾಷನ್ಸ್ ತಗೋಬೇಕೋ ಆ ತರದ ತಗೊಂಡಿದೀವಿ. ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಮುಕ್ತವಾಗಿ ಫ್ರೀಯಾಗಿ ಹಸುಗಳನ್ನ ಬಿಡೋದು. ಸರ್, ಇಷ್ಟೆಲ್ಲ ಹಸುಗಳನ್ನ ಈ ಕೆಲಸವನ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸರ್, ನಿಮ್ಮ ಈ ಕೆಲಸಕ್ಕೆ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ ಸರ್? ಖಂಡಿತ ಮೇಡಮ್. ಇದ್ರಲ್ಲಿ ಯಾರಾದ್ರೂ ಇಬ್ರು ಈಗೇನ್ ನಾವ್ ಏನ್ ಹೇಳ್ತಿದೀವೋ ಈ ಮಾದರಿನಲ್ಲಿ ಕನಿಷ್ಠ 10 ಹಸುಗಳಿಂದ 20 ಹಸುಗಳನ್ನ ನಿರ್ವಹಣೆ ಮಾಡೋದಕ್ಕೆ ಇಬ್ರು ಬೇಕೇ ಬೇಕಾಗತ್ತೆ. ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು. ಸೊ ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಮನೆಯವರು. ಸೊ ನನ್ ಮಿಸಸ್ ಪವಿತ್ರ ಅಂತ ಹೇಳಿ ಅವ್ರನ್ನೇ. ಈಗ ಡೇ 1 ಇಂದನೂ ಕೂಡ ನಾವ್ ಏನಾಗತ್ತೆ ಆರಂಭ ದಿನಗಳಿಂದಲೂ ಸಹ ನಾನ್ ಅನ್ಕೊಂಡಿದ್ದು ಒಬ್ಬ ಈಗ ನನ್ ಕೆಲ್ಸ ಮಾಡಿ ಇಷ್ಟೆಲ್ಲ ಅನುಭವ ಇದ್ರೂ ಸಹ ಏನಾಗುತ್ತೆ ನಾನು ಒಂದ್ 10ರಿಂದ 12 ಮಾಡೋಣ ಅನ್ನೋ ತರ ಆ ಥಾಟ್ ಇದ್ದಿದ್ದು ಆ ಟೈಮಲ್ಲಿ. ಸೊ ಅದಕ್ ಸ್ಫೂರ್ತಿಯಾಗಿ ನಾನು ಇಲ್ಲ ಮಾಡ್ಲೇಬೇಕು, ಇದ್ರಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ಬೇಕು. ನಾವ್ ಇದನ್ನ ನಮ್ದು ಏನು ಕ್ವಾಲಿಟಿ ಅವರ್ಸ್ ಏನ್ ಸ್ಪೆಂಡ್ ಆಗ್ತಾ ಇದೆಯೋ ಅದು 10ರಿಂದ 12 ಮಾಡಿದ್ರು ಅಷ್ಟೇನೆ. ಇಲ್ಲ ಇದೊಂದು 26 ಮಾಡೋಣ, ನಮ್ ಪೊಟೆನ್ಶಿಯಲ್ ಇದೆ ನಮ್ಗೆ ಅವಾಗಿಂದಲೂ ಸಹ ನಮ್ಗೆ ಅದನ್ನ ಬ್ಯಾಕಪ್ ಆಗಿ ಎನ್ಕರೇಜ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಪ್ರತಿ ಕ್ಷಣದಲ್ಲೂ ಸಹ ಎಲ್ಲಾ ಹಂತದಲ್ಲೂ ಸಪೋರ್ಟ್ ಮಾಡಿರೋದು ನನ್ ಮಿಸಸ್. ಅವ್ರೇನ್ ಓದಿದ್ದಾರೆ ಸರ್? ಅವರು PUC ಮಾಡ್ಕೊಂಡಿದ್ರು ಮೇಡಮ್. PUC ಮಾಡ್ಕೊಂಡು ಮದ್ವೆ ಆದ ನಂತರ ಈಗ ಒಂದ್ 2 ವರ್ಷ ಮೇ ಬಿ 2-3 ವರ್ಷ 2 ವರ್ಷ ಫ್ರೀ ಆಗಿದ್ರು. ಅದಾದ್ಮೇಲೆನೆ ಹೆಚ್ಚು ಕಮ್ಮಿ ಶುರು ಮಾಡಿದ್ವಿ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತ ನೋಡಿದ್ರೆ 100% ಹೌದು. ಗೊತ್ತಾಗುತ್ತೆ ಸರ್. 100%. ಯಾಕೆಂತಂದ್ರೆ ಇದ್ರಲ್ಲಿ ಒನ್ ಮ್ಯಾನ್ ಶೋ ಅಲ್ಲ ಇದು. ಇಬ್ರು ಬೇಕೇ ಬೇಕು. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನನಗೆ ಅವ್ರದೇ ಸಪೋರ್ಟ್. ನೀವು ಸಾಕಿರೋ ಇಷ್ಟೊಂದು ಪ್ರೀತಿಯ ಹಸುಗಳಲ್ಲಿ ಯಾವ್ದಾದ್ರು ಒಂದ್ ಹಸು ನಿಮ್ ಬದುಕನ್ನೇ ಬದಲಾಯಿಸಿದೆ ಅಂತ ಅನ್ಸಿದ್ಯಾ ಸರ್ ನಿಮ್ಗೆ? ಮೇಡಮ್ ತಪ್ಪಾಗುತ್ತೆ. ಯಾಕೆಂತಂದ್ರೆ ನಾವೀಗ ಯಾವ್ದೋ ಒಂದ್ ಹಸುನ ನಾವು ಇವತ್ತು ಅದನ್ನ
ಅಭಿನಂದಿಸಿ ಅಥವಾ ಏನೋ ಗೌರವಿಸಿ ಇದ್ ಮಾಡೋದು ತಪ್ಪಾಗುತ್ತೆ. ಯಾಕೆಂದ್ರೆ ನಾವು ಎಲ್ಲಿವರೆಗೂ ಮಾಡ್ತಾ ಇರ್ತೀವೋ ಸೊ ನಾವು ಆರಂಭದಿಂದ ಕೊನೆವರೆಗೂ ನಾವ್ ಎಲ್ಲಿವರೆಗೂ ಅವ್ರ ಜೊತೆಗೆ ಇರ್ತೀವೋ ಎಲ್ಲಾ ಹಸುಗಳು ಕೂಡ ಅವ್ರದೇ ಆದ ಪಾತ್ರನ ನಿರ್ವಹಿಸ್ತವೆ. ಸೊ ಆ ಡೈರೆಕ್ಷನ್ ಅಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನನಗೆ ಆರಂಭ ದಿನಗಳಲ್ಲಿ ಏನಿತ್ತು ಆ 3 ಹಸುಗಳು 3ಕ್ಕೂ ಹೆಣ್ಣುಗರುನೇ ಕೊಡ್ತು. ಅದಾದ್ಮೇಲೆ ನಾನು ಈಗ ನನ್ನ ಫಾರ್ಮ್ ಅಲ್ಲಿ 3 ಹಸುಗಳಿತ್ತು. 6 ಕರುಗಳನ್ನ ಕೊಡ್ತು. 6ಕ್ಕೆ 6 ಕೂಡ ಯಾಕೆ ಇವತ್ತು ಇಷ್ಟು ಬೇಗ ನನ್ನ ಫಾರ್ಮ್ ಅಲ್ಲಿ ಇವತ್ತು ನಾನು ಹೇಳ್ದಂಗೆ ಈಗ ಮಾರಾಟ ಮಾಡಿರೋದು 13 ಹಸು ಸೇರ್ಕೊಂಡು ಒಟ್ಟು ಈಗ 33 ರಾಸ ಆಗಿತ್ತಪ್ಪ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಅಂತಂದ್ರೆ 3 ಹಸುಗಳು ನನಗೆ ಬರೀ ಹೆಣ್ಣುಗರನ್ನೇ ಕೊಟ್ಟಿದ್ದಾವೆ. ಯಾವುದೇ ರೀತಿ ನಾವು ಸೆಕ್ಸುವಲ್ ಸೆಮೆನ್ ಹಾಕಿಲ್ಲ, ಸಾರ್ಟೆಡ್ ಸೆಮೆನ್ ಹಾಕಿಲ್ಲ, ನಾರ್ಮಲ್ ಸೆಮೆನ್ ಬಳಸೋಕು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸಿ ಸಹ ನಮಗೆ ಬರೀ ಹೆಣ್ಣುಗರುಗಳನ್ನೇ ಕೊಟ್ಟಿದೆ. ಅದ್ರದ್ದು ಈಗ ಏನಾಗಿದೆ ಜನರೇಷನ್ F1, F2, F3 ಈ ಲೆವೆಲ್ಗೆ ಹೋಗ್ಬಿಟ್ಟಿದೆ. 4 ಜನರೇಷನ್ಗೆ ಹೋಗಿದೆ. ಸೊ ಹಂಗಾಗಿ ಒಂದು ಆ ಹೆಣ್ಣುಗರುಗಳನ್ನೇ ಕೊಟ್ಟಿದ್ದಂತ ಹಸುಗಳು. ಜೊತೆಗೆ ಇವೇನ್ ಈಗೆಲ್ಲ ನೋಡ್ತಾ ಇದೀವಿ ಎಲ್ಲಾ ಹಸುಗಳು ಕೂಡ ನಮ್ಗೆ ಮುಖ್ಯನೇ ಆಗುತ್ತೆ. ಈಗ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಈಗ 3 ಜನ 4 ಜನ ಮಕ್ಳಿರ್ತಾರೆ. ನಿಮ್ಗೆ ಯಾವ ಮಗು ಮೇಲೆ ಪ್ರೀತಿ ಅಂತಂದ್ರೆ ಮಿಕ್ಕಿ ಎಲ್ಲಾ ಮಕ್ಳು ಅಷ್ಟೇ ನಮ್ಗೆ ಏನ್ ಕೇರ್ ಮಾಡ್ಬೇಕು, ಏನ್ ಪ್ರೀತಿ ಕೊಡ್ಬೇಕಲ್ಲ. ಅದೇ ರೀತಿ ಎಲ್ಲಾ ಹಸುಗಳು ಕೂಡ ಎಲ್ಲಾ ಹಸುಗಳನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಸರ್ ಈಗ 3 ಹಸು ಅಂದ್ರಲ್ಲ, ನಿಮ್ ಜೊತೆನೆ ಇದಾವೆ ಸರ್ ಅವು? ಇಲ್ಲ ಮೇಡಮ್ ಇವಾಗಿಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾನೀಗ ಒಂದು ನನ್ನ ಹಸುಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮಾರಾಟ ಮಾಡ್ಬೇಕಾದ್ರೂ ಸಹ ಏನ್ ಮಾಡ್ತೀನಿ ಅಂತಂದ್ರೆ ಕೆಲವೊಂದು ನಂದೇ ಆದ ಮಾನದಂಡಗಳನ್ನ ಕೆಲವೊಂದು ಎಥಿಕ್ಸ್ ನ ಇಟ್ಕೊಂಡು ಮಾರಾಟ ಮಾಡ್ತೀನಿ. ಸೊ ನಾನು ಯಾವ್ದೇ ಹಸುಗಳು ಕೊಡ್ಬೇಕಾದ್ರೆ ಈಗ ನನ್ನ ಹತ್ರ ಇಂದ ಹೋದ್ಮೇಲೂ ಸಹ ಬೇರೆ ರೈತಂಗ್ ಮಾರಾಟ ಮಾಡಿದೀನಿ ಅಂತಂದ್ರೆ ಆ ರೈತನ ಹತ್ರ ಹೋಗು ಕೂಡ ಅವನು ಕನಿಷ್ಠ ಒಂದ್ 2-3 ಕರಾವನ್ನ ಅವನು ಅದನ್ನ ಪಡ್ಕೊಂಡು ನಂತರ ಬೇರೆ ರೈತಂಗ್ ಮಾರಿ ಅವನು ಕೂಡ ಸಹ 1-2 ಕರಾವನ್ನ ಪಡ್ಕೋಬೇಕು. ಆ ರೀತಿನಲ್ಲಿ ಈಗ ಎಲ್ಲ ತುಂಬಾ ವಯಸ್ಸಾದ ಹಸುಗಳನ್ನ ನಾನು ಯಾವನು ಮಾರಲ್ಲ. ಸೊ ಒಂದ್ ಹಂತದವರೆಗೂ ಮ್ಯಾಕ್ಸಿಮಮ್ 4-5 ಕರಾವ್ ಅಷ್ಟೇ ನಾನು ಬಳಸ್ಕೊಂಡು ಈ ಆರಂಭದಲ್ಲಿ ಫಸ್ಟ್ ಮಾಡಿದ್ದವನ್ನ 4-5 ಕರಾವ್ ತಗೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರೋವೆಲ್ಲ ಬಂದು ಸೆಕೆಂಡ್ ಲ್ಯಾಕ್ಟೇಷನ್ ತಪ್ಪಿ ಥರ್ಡ್ ಲ್ಯಾಕ್ಟೇಷನ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಯಾಕೆಂದ್ರೆ ನನ್ನ ಹತ್ರ 3 ಕರಾವ್ ತಗೊಂಡಾದ್ಮೇಲೆ ಅದ್ರ ನಿಜವಾಗ್ಲೂ ಪೊಟೆನ್ಶಿಯಲ್ ಒಂದು ಹಸುದು ನಮ್ಗೆ ಮಿಲ್ಕ್ ಈಲ್ಡ್ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಆಗೋದು 3ನೇ ಕರಾವು, 4ನೇ ಕರಾವು, 5ನೇ ಕರಾವಲ್ಲೇನೆ. ಸೊ ಅದನ್ನ ಬೇರೆ ಕೊಂಡ್ಕೊಂಡೋದ್ ರೈತನು ಕೂಡ ಅದನ್ನ ಅನುಭವಿಸ್ಬೇಕು. ಸೊ ಆ ದೃಷ್ಟಿಕೋನ ಆ ಎಥಿಕ್ಸ್ ನನ್ನ ಪರ್ಸನಲ್ ಕನ್ಸರ್ನ್ ಇಂದ ಏನ್ ಮಾಡ್ತೀನಿ ನಾನು ಆ ಹಂತದಲ್ಲಿ ಮಾರಾಟ ಮಾಡ್ತೀನಿ. ಯಾಕೆಂತಂದ್ರೆ ನನಗೆ ಯಂಗ್ ಸ್ಟಾಕ್ ಇರುತ್ತೆ ಈ ಕಡೆಗೆ. ಈ ಪಡ್ಡೆಗಳೇನ್ ಬೆಳೀತಾ ಇರುತ್ತೋ ನಮ್ ಕಡೆ ಕರುಗಳೇನ್ ಬರ್ತಾ ಇರುತ್ತೆ ಅದು ಒಂದ್ಸ್ ಈ ಕಡೆಗೆ ಈ ವರ್ಷದಲ್ಲಿ 2-3 ಪಡ್ಡೆಗಳು ನಮ್ಗೆ ಕರು ಹಾಕೊಂಡಾಗ ಈ ಕಡೆ ರೀಪ್ಲೇಸ್ ಆದಾಗ ಇಲ್ಲಿರೋ ಎಕ್ಸಿಸ್ಟಿಂಗ್ ಹಸುಗಳನ್ನ ನಾವ್ ಯಾವ್ದನ್ನು ಮಾರ್ಕ್ ಮಾಡಿ ಈ ಹಸು ನಮ್ಗೆ ದುಡಿತಾ ಇಲ್ಲ ಅಂತ ಆ ರೀತಿ ಖಂಡಿತ ಇವತ್ತವರೆಗೂ ಕೊಟ್ಟಿಲ್ಲ. ಲಕ್ಕಿಲಿ ನಮ್ಗೆ ಆ ರೀತಿ ಯಾವ್ದು ನಾವು ನಿರ್ವಹಣೆ ಮಾಡಿಲ್ಲ ನಮ್ಮ ಫಾರ್ಮ್ ಅಲ್ಲಿ. ಎಲ್ಲಾ ಹಸುಗಳು ಕೂಡ ಅವ್ರದೇ ಆದ ಪಾತ್ರ ನಿರ್ವಹಿಸ್ತವೆ ಅಂತ ಏನ್ ಹೇಳದ್ನು ಎಲ್ಲವೂ ಕೂಡ ದಿನಕ್ಕೆ ಒಂದ್ 25-30 ಲೀಟರ್ವರೆಗೂ ಉತ್ಪಾದನಾ ಸಾಮರ್ಥ್ಯ ಹೊಂದಿದಾವೆ. ಅಂತ ಹಸುಗಳನ್ನ ಒಳ್ಳೆ ಹಂತದಲ್ಲೇ ಕೂಡ ಅದನ್ನ ಬೇರೆ ರೈತರಿಗೆ ಮಾರಾಟ ಮಾಡ್ತಾ ಇದೀನಿ. ನೀವು ಮಕ್ಳ ತರ ಸಾಕ್ತಾ ಇರೋ ಈ ಪ್ರೀತಿ ಹಸುಗಳು ಆರ್ಥಿಕವಾಗಿ ನಿಮ್ಗೆ ಎಷ್ಟು ಸಹಾಯವನ್ನ ಮಾಡಿದೆ ಸರ್? ಖಂಡಿತ ಮೇಡಮ್. ಏನಾಗುತ್ತೆ ಅಂದ್ರೆ ಈಗ ಆರ್ಥಿಕವಾಗಿ ಅಂತ ಅಂದಾಗ ನನ್ನ ಪರ್ಸನಲ್ ಈಗ ಅದನ್ನೆಲ್ಲ ಹೆಂಗ್ ನೀವು ಏನ್ ಜಡ್ಜ್ ಮಾಡೋದಕ್ಕೆ ಏನಪ್ಪಾ ಮಾನದಂಡ ಅಂತಂದ್ರೆ ನಮ್ಮ ವೇ ಆಫ್ ಲಿವಿಂಗ್ ಏನಿದೆಯೋ ಅದೇ ಮುಖ್ಯ ಕಾರಣ ಆಗತ್ತೆ. ಸೊ ಆರಂಭದಲ್ಲಿ ನಾನು ಹೇಳದ್ನಲ್ಲ ಪೂರ್ತಿ ನಾನು ಅಂದ್ರೆ ಯಾವ ರೀತಿ ಹೇಳ್ಬೇಕು, ಕೆಲವ್ರು ಏನಾಗುತ್ತೆ 0 ಇಂದ ಅಂತ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ರೆ. ನಾನು 0 ಇಂದ ಅಲ್ಲ, ಆಲ್ರೆಡಿ ನೆಗೆಟಿವ್ ಅಲ್ಲಿ ಇದ್ದೆ ನಾನು. ನಾನು ಈ ವೃತ್ತಿಗೆ ಬಂದಾಗ ನಾನು ನೆಗೆಟಿವ್ ಆದಾಯದಲ್ಲಿ ಇದ್ದವನು. ಸೊ ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನಷ್ಟು ಸಾಲ ಮಾಡಿ ನಾನು ಉದ್ದಿಮೆನ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನೆಲ್ಲ ನಾನು ರೀಪೇಮೆಂಟ್ ಮಾಡ್ತಾ ಬಂದು ಸೊ ಜೊತೆಗೆ ನನಗೆ ಈಗ ಕೃಷಿ ಭೂಮಿನಲ್ಲಿ ಏನಿತ್ತು ನಮ್ದು ಆರಂಭದಲ್ಲಿ ಏನು ಕೃಷಿನ ಅಂತ ಅಷ್ಟೊಂದು ಒತ್ತು ಕೊಟ್ಟು ಕೃಷಿ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬಂಡವಾಳ ನಾನು ಹೇಳಿದ್ನಲ್ಲ ದುಡ್ಡು ಇಲ್ದರೇನೆ ಕೃಷಿನ ಮಾಡಕ್ ಆಗಲ್ಲ. ಕೃಷಿನ ಕೂಡ ಸುಳ್ಳು ಅಷ್ಟೇ ಹೇಳ್ತಾರೆ ಅದನ್ನ ಕೃಷಿಗೇನು ಬೇಕಿಲ್ಲ ಅಂತ. ಆ ಕೃಷಿ ಭೂಮಿನಲ್ಲಿ ಪೈಪ್ ಲೈನ್ಸ್ ಅಳವಡಿಕೆ ಆಗ್ಬೋದು, ಇಲ್ಲಿಂದ ಹೌದು ಬೋರ್ವೆಲ್ಗಳಾಗ್ಬೋದು, ಮತ್ತೆ ಫೆನ್ಸಿಂಗ್ ಆಗ್ಬೋದು. ಮತ್ತೆ ಇಲ್ಲಿಂದ ನೀವು ನಂಬಲ್ಲ ನನ್ನ ಈಗ ಮೇವು ಬೆಳಿತಕ್ಕಂಥ ನಾನೇನ್ ಸಾವಯವ ಹಾಲು ಉತ್ಪಾದನೆ ಮಾಡ್ತಾ ಇದೀನಿ ಅಂತ ಹೇಳದ್ನು. ಆ ಸಾವಯವ ಹಾಲು ಉತ್ಪಾದನೆ ಹೇಗಾಗತ್ತಪ್ಪ ಅಂತಂದ್ರೆ ನಾವು ಹಸುಗಳಿಗೆ ಕೊಡ್ತಕ್ಕಂಥ ಆಹಾರ ಎಲ್ಲಿಂದ ಬರುತ್ತೆ ಅದು ಸಾವಯವ ರೀತಿಯಿಂದ ಇದ್ರೂ ಮಾತ್ರ ಅದು ಸಾವಯವ ಹಾಲು ಉತ್ಪಾದನೆ ಆಗೋದು ಸಾಧ್ಯ ಆಗತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ನನ್ನ ಫಾರ್ಮ್ ಮಾಡಿರೋದು ನಾವು ಇಲ್ಲಿ ಮಾಡಿದೀವಿ. ಇಲ್ಲಿಂದ ನನ್ನ ಜಮೀನ್ ಬಂದು ಏರಿಯಲ್ ಡಿಸ್ಟೆನ್ಸ್ 1.4 ಕಿಲೋಮೀಟರ್ಸ್, ಆಲ್ಮೋಸ್ಟ್ 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ವಿಸ್ತೀರ್ಣಕ್ಕೆ ಇಲ್ಲಿಂದ ಅಲ್ಲಿಗೆ ನೀರಿನ ಲೈನ್ ಇರ್ಲಿಲ್ಲ ಅಲ್ಲಿ ಮುಂಚೆ, ಸ್ಟರಿ ಲೈನ್ ಇರ್ಲಿಲ್ಲ. ಎರಡನ್ನೂ ಪೈಪ್ ಲೈನ್ ಅಳವಡಿಕೆ ಮಾಡಿದೀನಿ. ಇಲ್ಲಿಂದ ಈಗ ಅಲ್ಲಿಗೆ ಇದ್ ಮಾಡ್ತಾ ಇದೀನಿ, ಮೇವು ಬೆಳಿತಾ ಇದೀನಿ, ತರಕಾರಿಗಳನ್ನ ಮಾಡ್ತಾ ಇದೀನಿ. ಜೊತೆಗೆ ಮುಂಚೆ ಎಲ್ಲ ನಿಮ್ಗೆ ಏನೋ ಓಡೋದಕ್ಕೆ 2 ವೀಲರ್ ಇತ್ತು. ಅದ್ರ ಜೊತೆಗೆ ಏನ್ ಮಾಡ್ಕೊಂಡ್ವಿ, ಒಂದು ಟ್ರಾಕ್ಟರ್, ಈಗ ಮನೆ ಪರ್ಪಸ್ಗೆ ಒಂದು ಟ್ರಾಕ್ಟರ್ ಖರೀದಿ ಮಾಡಿದ್ವಿ. ಅದಾದ್ಮೇಲೆ ಒಂದು ಪುಟ್ಟದಾಗ ಒಂದು ಕಾರ್ ಖರೀದಿ ಮಾಡಿದ್ವಿ. ಸೊ ಇವಾಗ ಅದಕ್ಕೆ ರಿಫ್ಲೆಕ್ಟ್ ಆಗಿ ನಿಮ್ಗೆ ಈಗ ಒಂದು 60 ಲಕ್ಷದ ಬಜೆಟ್ ಅಲ್ಲಿ ಹೆಚ್ಚು ಕಮ್ಮಿ ಮನೆ ಕಟ್ತಾ ಇದೀನಿ. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ದು ಈಗ ಸೋಷಿಯಲಿ ಮತ್ತೆ ಎಕನಾಮಿಕಲಿ ಒಬ್ಬ ರೈತನ ಒಂದು ಅವನ ವೇ ಆಫ್ ಲಿವಿಂಗ್ ನ ಅದನ್ನ ಎಕ್ಸ್ಪೋಸ್ ಮಾಡುತ್ತೆ.
ಸೊ ಇದು ಕಾರಣ ಏನಪ್ಪಾ ಅಂತ ಅಂದ್ರೆ ಕಂಪ್ಲೀಟ್ಲಿ ಬೇರೆ ಏನಿಲ್ಲ, ಇದು ಹೈನುಗಾರಿಕೆನೆ, ಹೈನು ಉದ್ಯಮನೇ. ಮೇನ್ ನಿಮ್ಮ ಕಠಿಣ ಪರಿಶ್ರಮ. ಖಂಡಿತ ಖಂಡಿತ. ಯಾಕೆಂದ್ರೆ ಆಮೇಲೆ ಪರಿಶ್ರಮ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವತ್ತು ಈಗ ಸುಮಾರು ಜನ ಕಮೆಂಟ್ಸ್ ಬರ್ಬೋದು. ಯಾಕೆ ನಾನು ಇದನ್ನೆಲ್ಲ ಆಲ್ರೆಡಿ ನಾನು ಬೇರೆ ಬೇರೆ ಸಂದರ್ಶನಗಳಲ್ಲಿ ಕೂಡ ನೋಡಿದೀನಿ. ವೀಕ್ಷಕರು ಏನ್ ಮಾಡ್ತಾರೆ, ಅವ್ರವ್ರು ಈಗ ವ್ಯಕ್ತಿಯಿಂದ ವ್ಯಕ್ತಿಗೆ ಯಾವುದೇ ಉದ್ದಿಮೆ ಆಗ್ಲಿ, ಯಾವುದೇ ಒಂದು ಸಣ್ಣ ಕೈಗಾರಿಕೆ ಆಗ್ಲಿ, ಏನೇ ಆಗ್ಲಿ, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗ್ತಾ ಹೋಗುತ್ತೆ. ಸೊ ಯಾವ್ದು ಈಗ ಡಿವೈಸ್ ಹಾಕಿ ಇದನ್ನ ಫೀಡ್ ಮಾಡಿ ನೆಕ್ಸ್ಟ್ ಇದನ್ನ ಔಟ್ಪುಟ್ ನ ಎಕ್ಸ್ಪೆಕ್ಟ್ ಮಾಡಂತಕ್ಕಂಥದ್ದಲ್ಲ. ಇದು ಜೀವಂತ ಕಾರ್ಖಾನೆ. ಇದು ನಾವು ಹೈನುಗಾರಿಕೆ ಅಂತಕ್ಕಂಥದ್ದು, ನಾವು ಪ್ರಾಣಿಗಳ ಜೊತೆ ಪ್ರತಿ ಸೆಕೆಂಡ್ ಕೂಡ ನಾವು ಲೈವ್ ಇಂಡಸ್ಟ್ರಿ ಇದು. ಸೊ ಬೇರೆ ಫ್ಯಾಕ್ಟ್ರಿಗಳಾದ್ರೆ ಏನಾಗುತ್ತೆ, ಸಪೋಸ್ ಇವತ್ತು ನಮ್ಗೆ ಬೇಡ, ಬೇಜಾರಾಗಿದೆ ಅಂತ ಹೇಳಿ ನಾವು ಹ್ಮ್. ಶಟ್ ಡೌನ್ ಮಾಡಿ ಆಫೀಸ್ ನ ಅಥವಾ ಫ್ಯಾಕ್ಟ್ರಿನ ಕ್ಲೋಸ್ ಮಾಡ್ಕೊಂಡು ನಾನು ಮತ್ತೆ ನಾಳೆ ನಾಡಿದ ಒಂದ್ ದಿವಸ ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಹೈನುಗಾರಿಕೆ ಆತರ ಅಲ್ಲ. 365 ದಿವಸ ನಾವು ಅದ್ರ ಜೊತೆ ಇರ್ಲೇಬೇಕಾಗತ್ತೆ. ಇರ್ಲೇಬೇಕು. ನಮ್ಮ ಕೇರಿಂಗು, ಅದ್ರದ್ದು ಕನೆಕ್ಟಿಂಗು, ಅದ್ರದ್ದು ಏನಿರುತ್ತೋ ಅದು ಒನ್ ಟೈಮ್ ನನಗೆ ಆಹಾರ ನಾವು ಊಟ ಮಾಡೋದನ್ನ ಹ್ಮ್. ಸ್ಕಿಪ್ ಮಾಡೋದು ಸಹ ಹಸುಗಳಿಗೆ ಯಾವುದೇ ರೀತಿ ಕೊರತೆ ಮಾಡಬಾರ್ದು. ನಾವು ಕೊರತೆ ಆ ಲೆವೆಲಿಗೆ ನಾವು ರೆಡಿ ಆಗಿದ್ದಾಗ ಮಾತ್ರ, ಆ ಲೆವೆಲಿಗೆ ನಾವು ನಿರ್ವಹಣೆ ಮಾಡಿದಾಗ ಮಾತ್ರ. ಒಂದು ಕಠಿಣ ಶ್ರಮ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಆ ಶ್ರಮದ ಜೊತೆಗೆ ನಾವು ಮಾಡೋ ವಿಧಾನ ಇದೆಯಲ್ಲ, ಅದು ವಿಜ್ಞಾನ ಆಧಾರಿತವಾಗಿರ್ಬೇಕು. ಸೊ ಇಲ್ಲ ನಾವು ಸುಮ್ಮನೆ ನಾವು ಬೆಟ್ಟಕ್ಕೆ ಕಲ್ಲತ್ತಂಗೆ ಬರ್ತೀವಿ ಅಂತಂದ್ರೆ, ಖಂಡಿತ ಈಗ ನಾನು ಹೇಳದ್ನಲ್ಲ, ಪ್ರತಿ ರೈತನು ಸಕ್ಸಸ್ ಆಗಿದ್ದಾನೆ ಅಂತಲ್ಲ. ಇದರಲ್ಲಿ ಸರಿಸುಮಾರು ನಾವು ಈಗ ಹೈನುಗಾರಿಕೆ ಅಂತ ತಗೊಂಡಾಗ ಒಂದು ವಾರ್ಷಿಕವಾಗಿ 1,000 ಜನ ನಾವೀಗ ಜನವರಿನಲ್ಲಿ ಕನ್ಸಿಡರ್ ಮಾಡೋಣ. ಜನವರಿ 1ನೇ ತಾರೀಕು 1,000 ಜನ ಹೈನುಗಾರಿಕೆ ಮಾಡೋದಕ್ಕೆ ಅಂತ ಶುರು ಮಾಡ್ತಾರೆ. ಸೊ ನೆಕ್ಸ್ಟ್ ಡಿಸೆಂಬರ್ ಎಂಡ್ ವರ್ಷಕ್ಕೆ ನಾವು 31st ಹೊತ್ತಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಈವನ್ ಅದರಲ್ಲಿ 10 to 15% ಸಸ್ಟೈನ್ ಆಗಿರ್ತಾರೆ. ಇನ್ನ ಉಳಿದ 85 ಭಾಗದಷ್ಟು ಮುಚ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ನಿರ್ವಹಣಾ ರೀತಿ ಗೊತ್ತಿರಲ್ಲ, ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಿರಲ್ಲ. ಸೊ Yes. ಹಂಗಾಗಿ ಬಂಡವಾಳ ಇರುತ್ತೆ, ಬಂಡವಾಳ ಮ್ಯಾಟರ್ ಆಗಲ್ಲ. ಬಂಡವಾಳ ಇದ್ದಾಕ್ಷಣಕ್ಕೆ ನಾವೆಲ್ಲದೂ ಮಾಡ್ತೀವಿ ಅಂತಂದ್ರೆ ಖಂಡಿತ ಅಲ್ಲ. ಅದು ಬಂಡವಾಳನೂ ಬೇಕಾಗತ್ತೆ, ಜೊತೆಗೆ ನಮ್ಗೆ ಮ್ಯಾನೇಜ್ ಮಾಡ್ತಕ್ಕಂಥ ರೀತಿ ಇರುತ್ತಲ್ಲ, ಈ ಸ್ಕಿಲ್ಸ್ ಗೊತ್ತಿರ್ಬೇಕು. ಅವಾಗ ಮಾತ್ರ ಎಲ್ರು ಸಕ್ಸಸ್ ಆಗ್ಬೋದು. ಇಲ್ಲ ನೀವು ಇವ್ರೇನೋ ಹೇಳ್ತಾರೆ, ಪರ್ಟಿಕ್ಯುಲರ್ ಈ ಮಾತನ್ನ ಯಾರಿಗೆ ಹೇಳ್ತಿದ್ದೀನಪ್ಪ ಅಂತಂದ್ರೆ, ತುಂಬಾ ಜನ ವೀಕ್ಷಣೆ ಮಾಡಿದವರು ಒಬ್ಬೊಬ್ಬರ ಪರ್ಸೆಪ್ಷನ್ ಒಂದೊಂದ್ ತರ ಇರುತ್ತೆ. ಆ ದೃಷ್ಟಿಕೋನ ನೋಡ್ತಕ್ಕಂಥ ಆಯಾಮ ಬೇರೆ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಅವ್ರದೇ ಆಯಾಮದಲ್ಲಿ ನೋಡಿದಾಗ ಕಮೆಂಟ್ಸ್ ಗಳು ಕೂಡ ಬರ್ತವೆ, ಇಲ್ಲ ಅಂತಲ್ಲ. ಸೊ ಆ ರೀತಿ ಮಾಡೋದಕ್ಕೆ, ಅದಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಖಂಡಿತ ಬದಲಾಗತ್ತೆ. ನಾವು ಮಾಡೋ ರೀತಿನಲ್ಲಿ ನಾವು ಯಾವ ರೀತಿ ಪರಿಶ್ರಮ ಆಗ್ತೀವಿ, ಅದ್ರ ಮೇಲೆ ನಮ್ಮ ಬರ್ತಕ್ಕಂಥ ಫಲಿತಾಂಶ ನಿರ್ಧಾರ ಆಗಿರುತ್ತೆ. ಅಂದ್ರೆ ಅದು ಕೃಷಿ ಆಗಿರ್ಲಿ, ಹೈನುಗಾರಿಕೆ ಆಗಿರ್ಲಿ, ನೀವ್ ಹೇಳ್ದಂಗೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಖಂಡಿತ ಮೇಡಮ್. ಇಂಪಾರ್ಟೆಂಟ್. ಹೌದು, ಸ್ಕಿಲ್ ಅಂತೂ ಹೌದು, ತುಂಬಾನೇ ಹೌದು. ಬೇಕಾಗತ್ತೆ. ಡೆಫಿನೆಟ್ ಆಗಿ. ಹೇಗೋ ಮಾಡಿದ್ರೆ ಹೇಗೇಗೋ ಹೌದು. ನಾವು ಅದನ್ನ ತಗೊಂಡೋಗ್ಬೇಕಾಗತ್ತೆ. ಸೊ ಖಂಡಿತ ಸ್ಕಿಲ್ಫುಲ್ ಆಗಿ ಮಾಡಿದ್ರೆ ನಿಮ್ಮಂತೆ ಅಚೀವ್ ಮಾಡಕ್ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ ಸರ್. ಖಂಡಿತ ಮೇಡಮ್. ಈಗ ನೀವೇನ್ ಹೇಳಿದ್ರು, ಈಗ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಇದ್ದಾಗ ಲಕ್ಕು ಮ್ಯಾಟರ್ ಆಗತ್ತೆ ಅಂತ ಹೇಳ್ತಾರೆ ಜನ. ಬಟ್ ಲಕ್ ಹೌದು. ತಾನೇ ತಾನೇ ಬರುತ್ತೆ ಅಂತ ತಾನೇ ನಾನು ಹೇಳ್ತೀನಿ. ಬರುತ್ತೆ. ಹಾರ್ಡ್ ವರ್ಕ್ ಹೌದು. ಸ್ಮಾರ್ಟ್ ವರ್ಕ್ ಇದ್ದಾಗ ಲಕ್ ಆಟೋಮೆಟಿಕ್ ಬರುತ್ತೆ. ಆಗಿ ಹೌದು. ಬರುತ್ತೆ. ಸರ್, ಉದ್ಯೋಗಕ್ಕಿಂತ ಹೈನುಗಾರಿಕೆ ಉತ್ತಮ ಅಂತ ನೀವ್ ಯಾಕೆ ಹೇಳ್ತೀರಾ? ಖಂಡಿತ ಮೇಡಮ್. ನನ್ನ ಪ್ರಕಾರ ಈಗ ಒಬ್ಬರು ದೃಷ್ಟಿಕೋನ ಅರ್ಥೈಸ್ಕೊಳ್ಳೋದ್ ರೀತಿ ಒಂದೊಂದ್ ತರ ಇರುತ್ತೆ. ನನ್ನ ಪ್ರಕಾರ ಬಂದು ಉದ್ಯೋಗಕ್ಕಿಂತಲೂ ಕೂಡ ಆ ಈ ನನ್ನ ಒಂದು ಸ್ವಂತ ಈಗ ಹೈನುಗಾರಿಕೆ ಏನ್ ಮಾಡಿದೀನಿ, ಇದು ಸ್ವ-ಉದ್ಯೋಗ ಅಂತಾನೆ ಕರಿತೀನಿ ನಾನು. ಒಂದು ಕಿರು ಉದ್ಯಮ ಅಂತ ಕರಿತೀನಿ. ಸೊ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ನಾನು ಒಬ್ಬ ಉದ್ಯೋಗಸ್ಥನಾಗಿದ್ರೆ, ಒಬ್ಬ ಎಂಪ್ಲಾಯ್ ಆಗಿದ್ರೆ ಏನಾಗತ್ತೆ, ಅಲ್ಲಿ ನಂದೇ ಆದ ಒಂದು ಕೆಲವೊಂದು ಪರಿಮಿತಿ ಒಳಗಡೆ ಬದುಕ್ಬೇಕಾಗತ್ತೆ. ಸೊ ಪಂಚಿನ್ ಆಗ್ಬೇಕು, ಪಂಚೌಟ್ ಆಗ್ಬೇಕು. ಒಂದು ಕೆಲವೊಂದು ವಿಧೇಯಕಗಳಿಗೆ ನಾವು ಆ ಆ, ಅಡಿಯಾಗಿರ್ಲೇಬೇಕಾಗತ್ತೆ, ಇಲ್ಲ ಅಂತಲ್ಲ. ಅದ್ರಲ್ಲೇನು ಡಿವಿಯೇಷನ್ಸ್ ಇಲ್ಲ. ಒಂದು. ಎರಡನೇದು, ನಾವು ಆರ್ಥಿಕವಾಗಿ ನೋಡ್ತೀವಿ ಅಂತ ಬಂದ್ರೆ ಅಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ನನಗೆ ಈಗ ನನ್ನ ಒಂದು ಡಿಪೆಂಡ್ ಆನ್ ನನ್ನ ಏನು ಕೆಪಾಸಿಟೀಸ್ ಇರುತ್ತೆ, ಅದ್ರ ಮೇಲೆ ಸಮ್ ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರುತ್ತೆ. ಸೊ ಅಲ್ಲಿ ಆ ಸ್ಯಾಲ್ರಿ ಒಳಗಡೆ, ಆ ಚೌಕಟ್ಟು ಒಳಗಡೆ ನಾನು ಇದು ಮಾಡ್ಬೇಕು. ನನ್ನ ದುಡಿಮೆಗೆ ಮಿತಿ ಇರುತ್ತೆ. ಅಂದ್ರೆ ದಟ್ ಮೀನ್ಸ್ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಹಂಗಲ್ಲ. ನೀನ್ ಎಷ್ಟು ಎಫರ್ಟ್ ಹಾಕ್ತೀಯೋ, ನಾನು ಎಷ್ಟು ಎಫರ್ಟ್ ಹಾಕ್ತೀನೋ, ಸೊ ಅಷ್ಟು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ದುಡಿಮೆಗೆ ಮಿತಿ ಇರಲ್ಲ, ಅಲ್ಲಿ ದುಡಿಮೆಗೆ ಮಿತಿ ಇರುತ್ತೆ. ಸರ್, ಹೈನುಗಾರಿಕೆಯ ಸಮಯದಲ್ಲಿ ಇದನ್ನ ನಡೆಸುವಾಗ ಯಾವೆಲ್ಲ ಸವಾಲುಗಳನ್ನ ನೀವ್ ಎದುರಿಸಿದೀರಾ? ಅಂದ್ರೆ ಕೆಲವೊಂದ್ಸಲ ನೀವ್ ಹೇಳ್ದಂಗೆ ನಷ್ಟ ಕೂಡ ಆಗಿದೆ. ಆಗ ಯಾವ ರೀತಿ ಧೈರ್ಯದಿಂದ ನೀವ್ ಮುಂದುವರೆದ್ರಿ ಸರ್? ಖಂಡಿತ ಮೇಡಮ್. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಯಾವುದೇ ಉದ್ದಿಮೆ ಆಗ್ಲಿ, ಅದೇ ರೀತಿಯಲ್ಲಿ ಉದ್ದಿಮೆದಲ್ಲಿ ಎಲ್ಲರೂ ಮಾಡಿದ್ರಲ್ಲ ಸಕ್ಸಸ್ ಆಗಲ್ವೋ, ಅಥವಾ ಸಕ್ಸಸ್ ಆಗಿರೋರ್ ಹಿಂದೆನೂ ಕೂಡ ಅದ್ರ ಮಧ್ಯ ಫೇಲ್ಯೂರ್ಸು ಇರುತ್ತೆ ಅನ್ನೋದಕ್ಕೆ ಇವಾಗ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಕೂಡ ಅಷ್ಟೇನೆ. ನನ್ನ ಶುರು ಮಾಡಿ 2020 ಶುರು ಮಾಡೋದ್ನು, ಶುರು ಮಾಡಿ ಮೊದಲನೇ 1.5-2 ವರ್ಷದಲ್ಲಿ ಏನಾಗತ್ತೆ, ನಾನು ಒಂದ್ ಪಾಯಿಂಟ್ ಅಲ್ಲಿ ಇದನ್ನ ಇಷ್ಟೆಲ್ಲ ಅದ್ರ ಹಿಂದೆ ಪೂರ್ವಾರ್ಜಿತವಾಗಿ ನನ್ಗೆ ಅನುಭವ ಇದ್ರೂ ಸಹ, ಅದ್ರ ಬಗ್ಗೆ ಕೆಲವೊಂದು ವಿವೇಚನೆಗಳಿದ್ರೂ ಸಹ, ನಾವು ಹ್ಯಾಂಡ್ಸ್ ಆನ್ ಮಾಡಕ್ ಹೋದಾಗ ಏನಾಯ್ತು, ನಾನು ಫೈಲ್ ಆದ್ವಿ. ಒಂದ್ ಪಾಯಿಂಟ್ ಅಲ್ಲಿ ಸ್ಟಾಪೇ ಮಾಡ್ಬಿಡ್ಬೇಕು, ಬೇಡ, ತುಂಬಾ ನಷ್ಟ ಆಗ್ತಾ ಇದೆ. ಎಲ್ಲಿವರೆಗೂ ಒಂದು ನಷ್ಟ ಅಂತಂದ್ರೆ ನಷ್ಟದ ಅಂತಾನ ಎಲ್ಲಿವರೆಗೂ ನಾವು ತಡ್ಕೋಬಹುದು? 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು. ನಾನು ಹೇಳ್ದೆ ಆಗ್ಲೇ ನಿಮ್ಗೆ, ಪ್ರತಿ ಹಸುಗೆ 300-350 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳ್ದೆ. ಅದರ ಆಧಾರದ ಮೇಲೆ ನಮ್ಗೆ ಈಗ
ಸರಿಸುಮಾರು 3,000-4,000 ಪ್ರತಿ ದಿವಸ ಖರ್ಚು ಬರುತ್ತೆ ಅಂತ ಅಂದಾಗ ಇಷ್ಟನ್ನೆಲ್ಲ ನಿಭಾಯಿಸೋದಕ್ಕೆ ಒಂದ್ ತಿಂಗಳು ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಆಗೋಯ್ತು. ಮೂರ್ ಮೂರ್ 9,090 1,00,000 ಆಗೋಯ್ತು. ಒಂದ್ ಎರಡ್ ತಿಂಗಳು 3 ತಿಂಗಳು 4 ತಿಂಗಳು ಅಷ್ಟೊತ್ತಿಗೆ 4-5 ಲಕ್ಷ ಆಗೋಯ್ತು. ಮತ್ತೆ ಹೊರೆ ಹೌದು. ಆಗ್ಬಿಡುತ್ತೆ. ಸಾಲದ ಹ್ಮ್. ಮೇಲೆ ಸಾಲ ಆಗುತ್ತೆ. ಖಂಡಿತ. ಸೊ ಆ ಹಂತದಲ್ಲಿ ಏನಾಯ್ತು, ಒಂದ್ಸತಿ ನಾನು ಕೂಡ ಕ್ವಿಟ್ ಮಾಡ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ವಿ. ಯಾಕಪ್ಪ ಇದು ಹೊಸ ಏನು ಈಗ ಹೈನುಗಾರಿಕೆನ ಆರಂಭ ಮಾಡ್ಬೇಕು ಅಂತ ಅನ್ಕೊಂಡಿರೋದಕ್ಕೋಸ್ಕರ ಇದನ್ನ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಯಾರೇ ರೈತರು ಇದನ್ನ ಹೈನುಗಾರಿಕೆನ ಆರಂಭ ಮಾಡ್ಬೇಕು ಅಂತ ತಲೆಳಿದ್ರೆ ಅಥವಾ ಮಾಡ್ಲೇಬೇಕು ಅನ್ನೋ ಕಮಿಟ್ಮೆಂಟ್ ಇದ್ರೆ, ದಯವಿಟ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಪ್ಪಾ, ಅದು ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ, ಮಿನಿಮಮ್ ನೀವು 5 ವರ್ಷ ಹೈನುಗಾರಿಕೆ ಮಾಡೋ ಅಂತ ಕಮಿಟ್ಮೆಂಟ್, ಸ್ಟ್ರಾಂಗ್ ಕಮಿಟ್ಮೆಂಟ್ ಇದ್ರೆ ಮಾತ್ರ ಡೈರಿ ಬನ್ನಿ. ಯಾಕೆ ಅಂತಂದ್ರೆ ಫಸ್ಟ್ ಆರಂಭದಲ್ಲಿ 6 ತಿಂಗಳು ಸುಪ್ರೀಂ ಆಗಿ ನಡೆಯುತ್ತೆ ಡೈರಿ. ಯಾಕೆ ಸುಪ್ರೀಂ ಆಗಿ ನಡೀತಪ್ಪ ಅಂತಂದ್ರೆ, ಒಬ್ಬ ಆರಂಭ ಮಾಡೋನು, ಒಬ್ಬ ಯುವಕ ಅಥವಾ ಒಬ್ಬ ರೈತ ಶುರುನಲ್ಲಿ ಏನಾಗುತ್ತೆ, ಈಗ ಅಲ್ಟಿಮೇಟ್ಲಿ ದುಡಿಯೋ ಅಂತ ಅಂದ್ರೆ ಮಿಲ್ಕಿಂಗ್ ಹಸುಗಳನ್ನೇ ತಂದಿರ್ತಾನೆ. ಮಿಲ್ಕಿಂಗ್ ಹಸುಗಳು ಏನಾಗುತ್ತೆ, ಅವ್ನ ನಿರೀಕ್ಷೆಗೆ ಮೀರಿ ಆದಾಯ ಬರ್ತಿರುತ್ತೆ. ನಮಗೆ ಈಗ 5 ಹಸು ಇದೆ ಅಂತಂದ್ರೆ ಅದು ಕ್ಯಾಲ್ಕುಲೇಟಿವ್ ಅದು. ಒಂದ್ ಟೈಮ್ಗೆ 10 ಲೀಟರ್ ಹಾಲು ಅಂತಂದ್ರೂ ದಿನ 2 ಟೈಮ್ ಇಂದ ನಮಗೆ 20 ಲೀಟರ್ ಆಯ್ತು. 5 ಹಸುವಿಂದ 100 ಲೀಟರ್ ಆಗೋಯ್ತು. 100 ಲೀಟರ್ 5 ಹಸುವಿನಲ್ಲಿ 100 ಲೀಟರ್ ಆಗುತ್ತೆ, ನಾವು ಇಷ್ಟೊಂದು ಆದಾಯ ಬರುತ್ತೆ, ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡ್ಬಿಡ್ತಾನೆ. ಇನ್ನೊಂದು, ಅವನು ಆರಂಭದಲ್ಲಿ ಮಾಡ್ಬೇಕಾದ್ರೆ ಈ ಸ್ವಲ್ಪ ಉದ್ದಿಮೆ ತರ ಮಾಡ್ಬೇಕು ಅಂತಂದಾಗ ಅದ್ರದೇ ಆದ ಶೆಡ್ ಬೇಕಾಗತ್ತೆ, ಮತ್ತೆ ಪಡಾಕ್ ಬೇಕಾಗತ್ತೆ, ಅಥವಾ ಮಿಷನರೀಸ್ ಬೇಕಾಗತ್ತೆ, ಮತ್ತೆ ಸೈಲೇಜ್ ಸ್ಟೋರೇಜ್ ಬೇಕಾಗತ್ತೆ. ಇದನ್ನೆಲ್ಲದನ್ನು ಈಗ ಅದಕ್ಕೆ ಅಂತ ಆರ್ಗನೈಸ್ಡ್ ಏನೆಲ್ಲ ಅಲೈಡ್ ಒಂದು ಆಕ್ಟಿವಿಟೀಸ್ ಬರ್ತಾವೆ, ಅದೆಲ್ಲ ಮಾಡೋದಕ್ಕೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಆ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾನೆ. ಮಾಡ್ಬಿಟ್ಟು ಇನ್ನೊಂದು ರೈತರು ಕೆಲವರು ತಪ್ಪು ಮಾಡೋದೇನಪ್ಪಾ ಅಂತಂದ್ರೆ, ಜಾಸ್ತಿ ಅಮೌಂಟ್ ಅಥವಾ ಲೋನ್ ತಗೊಂಡಿರ್ತಾರೋ ಬ್ಯಾಂಕ್ ಮುಖಾಂತರ ಅಥವಾ ಫೈನಾನ್ಸ್ ಗಳಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಶೆಡ್ಗಳು ತುಂಬಾ ಅದ್ದೂರಿಯಾಗಿ ಶೆಡ್ ಕಟ್ಬಿಡ್ತಾರೆ. ಆ ಶೆಡ್ ರಿಟರ್ನ್ ಬರಲ್ಲ ನಮ್ಗೆ. ಶೆಡ್ ಬೇಕು, ಎಷ್ಟು ಮಿನಿಮಲ್ ಕಾಸ್ಟ್ ಅಲ್ಲಿ ಆಗುತ್ತೋ ಅಷ್ಟು ಸ್ವಲ್ಪ ಕಾಸ್ಟ್ ರಿಡಕ್ಷನ್ ಮಾಡ್ಕೊಂಡು ಆ ಆಂಗಲ್ ಅಲ್ಲಿ ಯೋಚನೆ ಮಾಡ್ಕೊಂಡು ಶೆಡ್ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು. ಹಸುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ರಿಟರ್ನ್ಸ್ ಬರುತ್ತೆ. ಸೊ ಶೆಡ್ ಬೇರೆ ಬೇರೆ ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಬರಲ್ಲ. ಬೇಕು, ಎಲ್ಲದೂ ಬೇಕು, ವ್ಯವಸ್ಥೆ ಬೇಕು. ವ್ಯವಸ್ಥೆನ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಹೊರತು ಒಂದೇ ಸತಿ ಮಾಡಿ ನಾವು ಮೊದಲೇ ಎಲ್ಲಾದ್ರೂ ಮಾಡ್ಕೊಂಡು ಮಾಡೋದಕ್ಕೆ ತಪ್ಪಾಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ನಾನು ಹೇಳಿದ್ನಲ್ಲ 6 ಒಂದು ಫಸ್ಟ್ ಒಂದು 4-5 ತಿಂಗಳು 6 ತಿಂಗಳು ಏನಾಗುತ್ತೋ ಒಳ್ಳೆ ದುಡಿತಿರುತ್ತೆ. 6 ತಿಂಗಳು ದಾಟದ ಮೇಲೆ ಹಸು ಏನಾಗಿರುತ್ತೆ, ಈಗ ತಂದಿರೋ 5 ಹಸು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. 5 ಹಸುನು ಕೂಡ ಏನಾಗುತ್ತೆ, ಗರ್ಭಧರಿಸಿರುತ್ತೆ. ಗರ್ಭಧರಿಸಿದಾಗ ಏನಾಗುತ್ತೆ, ಅದ್ರದ್ದು ಲ್ಯಾಕ್ಟೇಟಿಂಗ್ ಪೀರಿಯಡ್ ಅಂತ ಏನ್ ಕರಿತೀವೋ ಅದು ದಿನ ಕಳೆದಂಗೆ ಏನಾಗುತ್ತೆ, ಒಂದ್ಸು ಆ ಪೀಕ್ ಗರಿಷ್ಠ ಮಟ್ಟ ಮುಟ್ಟಿದ್ಮೇಲೆ ಮತ್ತೆ ಗರ್ಭ ಧರಿಸಿದ್ಮೇಲೆ ಹಾಲು ಕಡಿಮೆ ಆಗ್ತಾ ಬರುತ್ತೆ. ಈ ಕಡೆಗೆ ಏನಾಗುತ್ತೆ, ಒಂದ್ ಸೈಡ್ ಅಲ್ಲಿ ನಮ್ಗೆ ಈಗ ಒಬ್ಬ ರೈತ ಇನ್ವೆಸ್ಟ್ ಮಾಡ್ರೆ EMI ಶುರುವಾಗಿರುತ್ತೆ. ಎರಡನೇದು ಹಸುಗಳನ್ನ ನಿರ್ವಹಣಾ ವೆಚ್ಚ ಡೈಲಿ ಏನ್ ಬರುತ್ತೆ ಆ ಎಕ್ಸ್ಪೆನ್ಸಸ್ ಬರ್ತಿರುತ್ತೆ. ಮೂರನೇದು EMI ಶುರುವಾಗಿರುತ್ತೆ. ಇಲ್ಲಿ ಹಾಲಿನ ಆದಾಯದ ಪ್ರಮಾಣ ಕಮ್ಮಿ ಆಯ್ತು, ಇಲ್ಲಿ ರನ್ನಿಂಗ್ ಎಕ್ಸ್ಪೆಂಡಿಚರ್ ಸೇಮ್ ಇರುತ್ತೆ. ಹಸು ಹಾಲು ಕೊಡ್ತಾ ಇಲ್ಲ ಅಂತ ನಾವೇನು ಇಂಟೇಕ್ ಕಡಿಮೆ ಮಾಡಕ್ಕಾಗಲ್ಲ, ಎಲ್ಲ ಸೇಮ್ ಅಷ್ಟೇ ಕೊಡ್ತಾನೆ ಇರ್ಬೇಕಾಗತ್ತೆ. ಮತ್ತೆ EMI ಶುರುವಾಗಿರುತ್ತೆ. ಅದನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡೋ ವರ್ಷಕ್ಕೆ ಇದಾಗ್ತಾ ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಹಂತ ಹಂತವಾಗಿ ಆಡ್ ಆನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದ್ 2 ವರ್ಷ ನೀವು ಸ್ಟ್ರಗಲ್ ಮಾಡಿದ್ದೆ ಆದ್ರೆ, ಅದ್ರಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಹೊಸ ರೈತರಿಗೆ ಈಗ ಹಸುಗಳನ್ನ ಖರೀದಿ ಮಾಡ್ಕೊಂಡ್ ಬರ್ತಾರಲ್ಲ, ಖರೀದಿ ಮಾಡ್ಕೊಂಡ್ ಬಂದಾಗ ಆ ಲಕ್ಕಿಲಿ ಒಳ್ಳೆ ಹಸುನ ಸಿಗಲ್ಲ. ಇವತ್ತು ಏನಾಗುತ್ತೆ, ಸಂತೆಗಳಲ್ಲಿ ಹೋಗ್ಬೋದು ಅಥವಾ ರೈತರ ಹತ್ರ ಹೋಗ್ಬೋದು, ಕೆಲವು ರೈತರು ಪ್ರಾಬ್ಲಮೆಟಿಕ್ ಹಸುನೇ ಮಾರ್ಕ್ ಮಾಡಿ ಮಾರಾಟ ಮಾಡ್ತಾರೆ. ಸೊ ಒಳ್ಳೆ ಹಸು ಇದೆ ಇವನ ಹತ್ರ, ಇವಾಗ ಒಂದ್ ದಿನಕ್ಕೆ 25 ಲೀಟರ್ 30 ಲೀಟರ್ ಉತ್ಪಾದನೆ ಮಾಡಿದೆ ಅಂದ್ರೆ ಆ ಹಸುನ ಯಾವ ರೈತನು ಮಾರಾಟ ಮಾಡೋದಕ್ಕೆ ಇಷ್ಟಪಡಲ್ಲ. ಕೆಲವ್ರು ಮಾಡ್ತಾರೆ. ಯಾವಾಗ ಅಂದ್ರೆ ನಂತರ ಏನಾಗುತ್ತೆ, ನನಗೆ ನನ್ನ ಮಟ್ಟ ಏನಿದೆ, ನಮ್ಮ ಡಿಪೆಂಡ್ ಆನ್ ನಮ್ಮ ಮ್ಯಾನ್ ಪವರ್ ಆಗಿರ್ಬೋದು, ನಮ್ಮ ಫಾಡರ್ ಪ್ರೊಡಕ್ಷನ್ ಆಗಿರ್ಬೋದು, ಅದರ ಆಧಾರದ ಮೇಲೆ ನಾವು ಪ್ರತಿ ವರ್ಷ 2-3 ಹಸುಗಳನ್ನ ಮಾರಾಟ ಮಾಡ್ತೀವಿ. ಇದೇ ರೀತಿ ದೃಷ್ಟಿಕೋನ ಇಟ್ಕೊಂಡು ಮಾರಾಟ ಮಾಡೋ ರೈತರಾದ್ರೆ ಓಕೆ. ರೈತರು ಬೇರೆ ರೈತ ಖರೀದಿ ಮಾಡಿದ ರೈತನಿಗೆ, ಅಥವಾ ಕೆಲವರು ಸಮಸ್ಯೆ ಇದೆ ಅಂತ ಹಸುನ ಮಾರಾಟ ಮಾಡೋರು ಜಾಸ್ತಿ. ಸೊ ಆ ಹಸುನ ತಾಂಬಂದು ಅವನು ತಗೊಂಬಂದು ಅವ್ನು ನಿರ್ವಹಣೆ ಮಾಡೋದಕ್ಕೆ ಏನಾದ್ರೆ, ಆರಂಭದಲ್ಲಿ ಫಸ್ಟ್ 1 ವರ್ಷ 2 ವರ್ಷ ಅಂತ ಇವನ ವಾತಾವರಣಕ್ಕೆ, ಇವನು ಫಾರ್ಮ್ಗೆ ಹೊಂದ್ಕೊಳ್ಳೋದಕ್ಕೆ ಹಸು ಟೈಮ್ ಬೇಕು. ಮತ್ತೆ ಇನ್ನೊಂದ್ ಏನಾಗುತ್ತೆ, ಕಾಯಿಲೆಗಳೆಲ್ಲ ಬಂದಿರುತ್ತೆ, ಇವನಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಿರಲ್ಲ. ಆ ಟೈಮಲ್ಲಿ ಹಸುಗಳು ಕಾಯಿಲೆ ಹುಷಾರ್ ತಪ್ಪುತ್ತೆ. ಇದೆಲ್ಲ ಆಗ್ಬಿಟ್ಟು ಏನಾಗುತ್ತೆ, 1 ವರ್ಷ 2 ವರ್ಷ ತಳ್ತಾನೆ. 6 ತಿಂಗಳು ಪರವಾಗಿಲ್ಲ ನೋಡೋಣ ಅಂತ. 1-2 ವರ್ಷ ಅವ್ನಿಗೆ ಏನೇ ಕಷ್ಟಗಳು ಬರ್ಲಿ, ಸಪೋಸ್ ಅಂಡರ್ ಲಾಸ್ ಫಾರ್ಮ್ ನಡೆದ್ರು ಕೂಡ ಅದನ್ನ ನಡೆಸಲೇಬೇಕಾಗತ್ತೆ. ಸೊ ಒಂದ್ 2 ವರ್ಷ 2.5 ವರ್ಷ 3ನೇ ವರ್ಷಕ್ಕೆ ಕಾಲಿಟ್ಟಾಗ ಏನಾಗತ್ತೆ, ಯಾಕೆ 3ನೇ ವರ್ಷ ಅಂತ ಇದನ್ನ ನಾನು ಒತ್ತಿ ಹೇಳ್ತಾ ಇದೀನಿ ಅಂತಂದ್ರೆ, 3ನೇ ವರ್ಷಕ್ಕೆ ಹೋದಾಗ ಏನಾಗುತ್ತೆ, ಇವನು ಹಸು ತಂದಾಗ ರೈತ ಆರಂಭದಲ್ಲಿ ಅಥವಾ 5 ಹಸು ತಂದಿರ್ತಾನೋ, 4 ಹಸು ತಂದಿರ್ತಾನೋ, ಅದರಲ್ಲಿ 1-2 ಹೆಣ್ಣುಗರುಗಳು ಸಿಕ್ಕಿರುತ್ತೆ. ಆ ಕರು ಏನಿರುತ್ತೋ, ಮೊದಲನೇ ಆರಂಭ ದಿನಗಳಲ್ಲಿ ಶುರು ಮಾಡಿದಾಗ ಹೆಣ್ಣುಗರು ಏನಿರುತ್ತೋ, ಆ ಕರು ವೈಜ್ಞಾನಿಕವಾಗಿ ಸಾಕಿದ್ದೆ ಆದ್ರೆ 3ನೇ ವರ್ಷಕ್ಕೆ ಅದು ತಾಯಿ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ 2 ವರ್ಷಕ್ಕೆಲ್ಲ ತಾಯಿ ಆಗುತ್ತೆ. 24 ತಿಂಗಳಿಗೆ ನಮ್ಮ ಫಾರ್ಮ್ ಅಲ್ಲಿ ನೋಡಿದಾಗ ನೀವು ಹುಟ್ಟಿದ 20-24 ತಿಂಗಳ ಹೊತ್ತಿಗೆ ಅದು ರೀಬರ್ತ್ ಕೊಡುತ್ತೆ, ತಾಯಿ ಆಗುತ್ತೆ. ಅಂದ್ರೆ ಅಷ್ಟೊತ್ತಿಗೆ ಅವನು ಫಾರ್ಮ್ ಅಲ್ಲಿ ಹುಟ್ಟಿರ್ತಕ್ಕಂಥ ಹಸುಗಳು ಕೂಡ ದುಡಿಯೋ ತರಕ ಆಗಿರ್ತವೆ.
ಆ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವ್ದೇ ರೈತ 2-2.5 ವರ್ಷ ತುಂಬಾ ತಾಳ್ಮೆಯಿಂದ ಕಷ್ಟ ಆದ್ರೂ ಪರವಾಗಿಲ್ಲ ಕ್ವಿಟ್ ಮಾಡಿ ಯಾವುದೇ ಸಂದರ್ಭದಲ್ಲೂ ಕೈ ಚೆಲ್ಲಬಾರ್ದು. ನಾನು ಕೂಡ ಅವತ್ತೇನಾರ ಸಪೋಸ್ 2.5 ವರ್ಷದಲ್ಲಿ ಏನಾರ ಕೈ ಚೆಲ್ಲಿ ನಾನು ಇಲ್ಲ ನನ್ ಕೈಲಿ ಆಗಲ್ಲ ಅಂತ ಕ್ವಿಟ್ ಮಾಡಿದ್ರೆ, ಬಹುಶಃ ನೀವು ಸಂದರ್ಶನಕ್ಕೆ ನೀವು ಬರ್ತಾನೆ ಇರ್ಲಿಲ್ಲ. ಇಂತ ತುಂಬಾ ಸಂದರ್ಶನಗಳು ಕೊಡಕ್ಕೂ ಆಗ್ತಿರ್ಲಿಲ್ಲ. ಬೇಕಾದಷ್ಟು ರೈತರುಗಳು ಇವತ್ತು ನನಗೆ ಎಂಡ್ ಆಫ್ ದಿ ಡೇ ಒಂದು ಎಕನಾಮಿಕಲಿ ನನಗೆ ಇವತ್ತು ಒಂದು ಸಸ್ಟೈನಬಿಲಿಟಿ ಸಿಕ್ಕಿದೆ ಒಂದು. ಎರಡನೇದೇನಪ್ಪಾ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡಿ ಮಾದರಿಯಾಗಿ 10 ಜನ ರೈತರು ಇವತ್ತು ಬದುಕು ಕಟ್ಕೊಂಡಿದ್ದಾರೆ. ಆ ಆತ್ಮತೃಪ್ತಿ ಇದೆಯಲ್ಲ, ಅದು ಕೊಡ್ತಕ್ಕಂಥ ತೃಪ್ತಿ ಬೇರೆ ಎಲ್ಲೂ ಯಾವ ದುಡ್ಡಿಂದಲೂ ಸಿಗಲ್ಲ. ಸೊ ಇವತ್ತು ನನ್ನ ಮಾದರಿಯಾಗಿ ತಗೊಂಡು ಬೇಕಾದಷ್ಟು ರೈತರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಆ ತೃಪ್ತಿ ಇದೆಯಲ್ಲ ಅಷ್ಟು ಸಾಕು. ಸೊ ಅದಕ್ಕೋಸ್ಕರ 2-2.5 ವರ್ಷ ಏನಿದೆ, 2.5 ವರ್ಷ ನೀವು ಖಂಡಿತ ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ. 5 ವರ್ಷ ಮಾಡಂಗಿದ್ರೆ ದೃಢ ನಿರ್ಧಾರ ಇದ್ರೆ ಮಾತ್ರ ಡೈರಿಗೆ ಬನ್ನಿ. ಅಂದ್ರೆ ಯುವಕರು ನಿಮ್ ಪ್ರಕಾರ ಹೈನುಗಾರಿಕೆಗೆ ಬರೋದಾದ್ರೆ ಈ ರೀತಿ ಒಂದು ಏಮ್ ಇಟ್ಕೊಂಡೇ ಖಂಡಿತ ಬರ್ಬೇಕು ಮೇಡಮ್. ಈ ಅನ್ನೋದನ್ನ. ಈ ಟೈಮ್ ಫ್ರೇಮ್ ಇಟ್ಕೊಂಡು ಬರ್ಲೇಬೇಕಾಗತ್ತೆ. ಇದು ಈ ಡೈರಿನಲ್ಲಿ ನಂದು ಅಂತ ಅಲ್ಲ, ಯಾವುದೇ ಒಬ್ಬ ಅನುಭವಿ ಇವತ್ತು ಸಕ್ಸಸ್ಫುಲ್ ರೈತನ ಹೋಗಿ ಕೇಳಿದಾಗ ನಿಜವಾಗ್ಲೂ ಅವನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ನೋಡಿದಾಗ ಇದೇ ಉತ್ತರ ಸಿಗೋದು. 2.5 ವರ್ಷ 3 ವರ್ಷ ಮೊದಲದೇನಿದೆಯೋ ಆರಂಭದ ದಿನಗಳು, ಆ 3 ವರ್ಷ ನಿಭಾಯಿಸೋದನ್ನ ಕಲಿಲೇಬೇಕು. ಆ ತಾಳ್ಮೆ ಇಟ್ಕೊಳ್ಳೇಬೇಕು.